ಆಕಾಶವಾಣಿ ಮೈಸೂರು. ಯುವವಾಣಿ. ಯುವ ಸ್ನೇಹಿತರೆ ನಮಸ್ಕಾರ. ಯುವವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗಾಗಿ ಪರೀಕ್ಷೆಗೆ ಸಿದ್ಧರಾಗೋಣ ಬನ್ನಿ ಸರಣಿ ಕಾರ್ಯಕ್ರಮ ಕೇಳುವಿರಿ. ಇಂದು ವ್ಯವಹಾರ ಅಧ್ಯಯನ ಈ ವಿಷಯದ ಪುನರಾವರ್ತನೆ ಮಾಡಲಿದ್ದಾರೆ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು ಚಿನಕುರಳಿಯ ಎಸ್ಟಿಜಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ನಿಶಾಂತ್ ಎ ನಾಯ್ಡು. ಕೇಳಿಗರಿಗೆ ನಮಸ್ಕಾರ. ಇಂದಿನ ಯುವವಾಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ದ್ವಿತೀಯ ಪಿಯುಸಿ ಪರೀಕ್ಷಾ ಸಿದ್ಧತಾ ಸರಣಿ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಆಯ್ಕೆ ಮಾಡಿಕೊಂಡಿರುವ ವಿಷಯ ವ್ಯವಹಾರ ಅಧ್ಯಯನ, ಅಂದರೆ ಬಿಸ್ನೆಸ್ ಸ್ಟಡೀಸ್. ಈ ಕುರಿತು ನನ್ನ ಜೊತೆ ಮಾತಾಡಲಿಕ್ಕಿದ್ದಾರೆ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು ಚಿನಕುರಳಿಯ ಎಸ್ಟಿಜಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದಂತಹ ಡಾಕ್ಟರ್ ನಿಶಾಂತ್ ಎ ನಾಯ್ಡು ಅವರು. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಕಾರ್ಯಕ್ರಮವನ್ನು ಆರಂಭ ಮಾಡ್ತೀನಿ. ನಿಶಾಂತ್ ಎ ನಾಯ್ಡು, ನಮಸ್ಕಾರ, ಕಾರ್ಯಕ್ರಮ ಸ್ವಾಗತ. ನಮಸ್ತೆ ಸರ್, ತುಂಬ ಧನ್ಯವಾದಗಳು. ಇವತ್ತಿನ ವಿಷಯ ವ್ಯವಹಾರ ಅಧ್ಯಯನ ಅಂತ ಹೇಳಿ ನಮ್ಮ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗಾಗಿ ಒಂದು ಮಾರ್ಗದರ್ಶಿ ಕಾರ್ಯಕ್ರಮವನ್ನು ಈಗಾಗಲೇ ಆರಂಭ ಮಾಡಿದ್ವಿ. ಕಾರ್ಯಕ್ರಮ ನಡೀತಾ ಇದೆ. ನಿಮ್ಮ ವ್ಯವಹಾರ ಅಧ್ಯಯನ ಸಬ್ಜೆಕ್ಟ್ ಯಾವತ್ತಿದೆ ಸರ್? ಮಾರ್ಚ್ 7ನೇ ತಾರೀಕಿಗೆ ಸ್ಕೆಡ್ಯೂಲ್ ಆಗಿದೆ ಸರ್ ವ್ಯವಹಾರ ಅಧ್ಯಯನ ಪ್ರಶ್ನೆ ಪತ್ರಿಕೆ. ಓಕೆ. ಸಮಯ ಬೆಳಗ್ಗೆ 10ರಿಂದ ಪ್ರಾರಂಭ ಆಗುತ್ತೆ ವಿದ್ಯಾರ್ಥಿಗಳಿಗೆ. 3 ಗಂಟೆ ಸಮಯಾವಕಾಶ ಇರುತ್ತೆ. ಒಟ್ಟು 80 ಅಂಕಗಳಿಗೆ ವಿದ್ಯಾರ್ಥಿಗಳು ಉತ್ತರವನ್ನು ಬರಿಬೇಕಾಗುತ್ತೆ. ಓಕೆ. 80 ಮಾರ್ಕ್ಸ್ಗೆ 3 ಗಂಟೆ ಸಮಯ ತಗೋಬೇಕಾಗುತ್ತೆ. ಇನ್ನು 20 ಅಂಕಗಳನ್ನು ಈಗಾಗಲೇ ಕೂಡ ನೀವು ಏನು ಕೊಟ್ಟಿರ್ತೀರಿ, ನಿಮ್ಮ ತರಗತಿಯಲ್ಲೇ ನಿಮ್ಮ ಕಾಲೇಜಲ್ಲೇ ಕೊಟ್ಟಿರ್ತೀರಿ. ಹೌದಾ? ಓಕೆ ಸರ್, ಈಗ ನಾವು ಮಾಡ್ತಿರುವ ಕಾರ್ಯಕ್ರಮ ಉದ್ದೇಶ ನಮ್ಮ ಮಕ್ಕಳಿಗೆ ಒಂದು ಸಣ್ಣ ಸೂಚನೆ ಅಂತ ಆಗ್ಬೋದು, ಟಿಪ್ಸ್ ಅಂತ ಆಗ್ಬೋದು ಕೊಟ್ಟರೆ ಪಾಸ್ ಆಗದಿರೋನು ಪಾಸ್ ಆಗ್ಬೋದು, ಪಾಸ್ ಆಗಿ ಒಳ್ಳೆ ಅಂಕ ತಗೊಳ್ಳೋನು ಇನ್ನೂ ಹೆಚ್ಚಿನ ಅಂಕ ತಗೋಬೋದು. ಇನ್ನು ಡಿಸ್ಟಿಂಕ್ಷನ್ ತಗೊಳ್ಳೋರು 80ಕ್ಕೆ 80 ತಗೊಳ್ಳೋರು ನಾವು ಏನು ಹೇಳೋಕ್ಕಾಗಲ್ಲ. ಯಾಕೆಂದರೆ ಅವರು ಓದಿನಲ್ಲಿ ಮಗ್ನರಾಗಿರ್ತಾರೆ, ಅವರು ಬೇರೆ ಡಿಸ್ಟ್ರಾಕ್ಷನ್ ಇರೋದಿಲ್ಲ. ಈಗ ಇನ್ನು ಕೆಲವರು ನಾನು ಪಾಸೇ ಆಗಲ್ಲಪ್ಪ ಏನು ಮಾಡೋದು ಕೈ ಚೆಲ್ಬಿಟ್ಟಿರ್ತಾರೆ. ಇಲ್ಲ, ಅಂಥವ್ರಿಗೂ ಕೂಡ ಇಲ್ಲ, ಈ ಒಂದು ಕೆಲವು ಮಾಹಿತಿಗಳು ನೀವು ಕರೆಕ್ಟಾಗಿ ಫಾಲೋ ಮಾಡಿದ್ರೆ ನೀವು ಖಂಡಿತವಾಗ್ಲೂ ಪಾಸ್ ಆಗ್ತೀರಿ. ಪಾಸಾಗಿ ಒಂದು ಹೆಚ್ಚಿನ ಅಂಕವನ್ನು ತಗೊಂಡು ಒಂದು ಫಸ್ಟ್ ಕ್ಲಾಸ್ ತಗೊಳ್ಳುವಂತಹ ಮಟ್ಟಕ್ಕೆ ಬರ್ತೀರಿ ಅನ್ನೋ ಆಶಯ ನಮ್ಮದು. ಈಗ ಎಷ್ಟು ವಿಭಾಗಗಳನ್ನು ಈ ಒಂದು ವ್ಯವಹಾರ ಅಧ್ಯಯನ ಒಳಗೊಂಡಿದೆ ಅದನ್ನು ಹೇಳಿ ಸರ್. ಮೊದಲಿಗೆ ಪ್ರಶ್ನೆ ಪತ್ರಿಕೆ 4 ವಿಭಾಗವಾಗಿ ಭಾಗ ಮಾಡಿದ್ದಾರೆ. ABCD ಅಂತ ಹೇಳಿ 4 ಮುಖ್ಯವಾಗಿ 4 ಭಾಗವಾಗಿದೆ. ಈ 4 ಭಾಗದಲ್ಲಿ ಎ ವಿಭಾಗದಲ್ಲಿ ಒಟ್ಟು ವಿದ್ಯಾರ್ಥಿಗಳಿಗೆ ಮೊದಲು 20 ಪ್ರಶ್ನೆಗಳಿರುತ್ತೆ. ಅದರಲ್ಲಿ ಮೊದಲ 5 ಪ್ರಶ್ನೆಗಳು ಬಂದು ಬಹು ಆಯ್ಕೆಯ ಪ್ರಶ್ನೆಗಳಾಗಿರ್ತವೆ. ಓಕೆ. ಬಹು ಆಯ್ಕೆ ಅಂತ ಹೇಳಿದ್ರೆ ಅವರಿಗೆ ಸರಿಯಾದ ಒಂದು ಉತ್ತರವನ್ನ ಆಯ್ಕೆ ಮಾಡ್ಕೋಬೇಕಾಗಿರುತ್ತೆ. MCQನೇ. ನೆಕ್ಸ್ಟ್ 5 ಪ್ರಶ್ನೆಗಳು ಬಂದು ಅವರಿಗೆ ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ ಬರುತ್ತೆ. ಸೊ ಅವರು ಹೊಂದಿಸಿ ಬರೆಯಿರಿ ಕಾನ್ಸೆಪ್ಟ್ ನಲ್ಲಿ ಅವರು ಉತ್ತರ ಬರಿತಾ ಹೋಗ್ತಾರೆ. ಹಾಗೆ ನೆಕ್ಸ್ಟ್ ಇನ್ನ 5 ಬಂದು ಬಿಟ್ಟ ಸ್ಥಳ ತುಂಬಿರಿ. ಸೊ ಫಿಲ್ ಇನ್ ದ ಬ್ಲಾಂಕ್ಸ್ ಬೇಸಿಸ್ ಮೇಲೆ ಕ್ವಶನ್ ಫ್ರೇಮ್ ಮಾಡಿರ್ತಾರೆ. ಹಾಗೆ ಇನ್ನ 5 ಒಂದು ವಾಕ್ಯದ ಪ್ರಶ್ನೆಗಳಾಗಿರ್ತವೆ. ನೇರ ಪ್ರಶ್ನೆ, ನೇರ ಉತ್ತರವಿರುತ್ತೆ. ಇದು 20 ಪ್ರಶ್ನೆಗಳಿಗೆ ಯಾವುದೇ ರೀತಿಯ ಆಯ್ಕೆಗಳಿರುವುದಿಲ್ಲ. ನನ್ನ ಪ್ರಕಾರ ವಿದ್ಯಾರ್ಥಿಗಳು ಮೊದಲ ಭಾಗದಲ್ಲಿ ಸ್ವಲ್ಪ ಗಮನ ಇಟ್ಟು ಎಲ್ಲಾನು ಉತ್ತರ ಕೊಟ್ಬಿಟ್ರೆ ಪಾಸ್ ಆಗ್ಬಿಡ್ತಾರ ಅಂತ ಸರ್. 80ಕ್ಕೆ 24 ಎಲಿಜಿಬಿಲಿಟಿ ಮಾರ್ಕ್ಸ್ ತಗೋಬೇಕು ಪಾಸ್ ಆಗ್ಲಿಕ್ಕೆ. ಇಲ್ಲೇ 20 ಮಾರ್ಕ್ಸ್ ತಗೊಂಡ್ರೆ ಇನ್ನು 4 ಮಾರ್ಕ್ಸ್ ಖಂಡಿತವಾಗಿ ಬಂದ್ಬಿಡುತ್ತೆ. ಓಕೆ. ಎಸ್ ಸರ್, ಈಗ ನಾವು ಕ್ವಶನ್ ಪ್ಯಾಟರ್ನ್ ಬಂದ್ಬೋಣ. ಈಗ ಕೆಲವು ಯಾವ್ದಾದ್ರು 2 ಪ್ರಶ್ನೆಗಳನ್ನ ಈ ರೀತಿ ಬರಬಹುದು, ಅದನ್ನು ಹೇಗೆ ಉತ್ತರಿಸಬೇಕು ಅದನ್ನು ಹೇಳಿದ್ರೆ ನಮ್ಮ ವಿದ್ಯಾರ್ಥಿಗಳು ಅನುಕೂಲ ಆಗುತ್ತೆ. ಆಕ್ಚುಲ್ ಆಗಿ ಒಂದು ವಾಕ್ಯದ ಪ್ರಶ್ನೆಗಳಿಗೆ ಈಗ ಆಲ್ರೆಡಿ PU ಪರೀಕ್ಷಾ ಮಂಡಳಿಯಿಂದಾನೇ ಒಂದು ಕ್ವಶನ್ ಬ್ಯಾಂಕ್ ರಿಲೀಸ್ ಮಾಡಿದ್ದಾರೆ. ಹಾಗೆ ಈ ವರ್ಷದಲ್ಲಿ ಅಪ್ಡೇಟೆಡ್ ಆಗಿರೋ 3 ಮಾಡೆಲ್ ಕ್ವಶನ್ ಪೇಪರ್ ನ ರಿಲೀಸ್ ಮಾಡಿದ್ದಾರೆ. ಕಳೆದ ವರ್ಷದ 3 ಮಾಡೆಲ್ ಪೇಪರ್ ಇದೆ. ಕಳೆದ ವರ್ಷದ ವಾರ್ಷಿಕ ಪರೀಕ್ಷೆಯ 3 ಪತ್ರಿಕೆಗಳಿದೆ. ಹಾಗೆ ಹೇಳಿದ್ರೆ 9 ಪತ್ರಿಕೆಗಳಿದೆ. 9 ಪತ್ರಿಕೆಯನ್ನ ಯಾರಿಗೆ ನಾನು ಸೂಚಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ಅವರು ಮೈ ಮರಿಬಾರದು, ಅವರು ಕೂಡ ಅದರಲ್ಲಿ ಮಗ್ನರಾಗಬೇಕು, ಅದ್ರ ಬಗ್ಗೆ ತಿಳಿದಿರ್ಬೇಕಂತ ಹೇಳ್ತಾ ಇದ್ದೇನೆ. ಹಾಗೆ ಈ 3 ಪತ್ರಿಕೆ ಓದೋದ್ರಿಂದ ಖಂಡಿತವಾಗಿ ಯಾರು ನಾನು ಜಸ್ಟ್ ಪಾಸ್ ಆಗಿ PUC ಪಾಸ್ ಆಗ್ಬಿಟ್ರೆ ಸಾಕು ಅಂತ ತುದಿಗಾಲಲ್ಲಿ ನಿಂತಿದ್ದಾರೆ ಅವರಿಗೆ ಖಂಡಿತವಾಗಿ ಅನುಕೂಲವಾಗುತ್ತೆ.
ಓಕೆ ಸರ್, ಈಗ ಯಾವ ಪ್ರಶ್ನೆಗಳು ಯಾವ ಚಾಪ್ಟ್ರಲ್ಲಿ ಬರಬಹುದು ಅಂತ ಒಂದು ಅಂದಾಜು. ಯಾಕೆಂತಂದರೆ 3 ಮಾಡಲ್ ಕ್ವಶನ್ ಪೇಪರ್ ಇದೆ, ಹಾಗೆ ಕೂಡ ಬ್ಲೂ ಪ್ರಿಂಟ್ ಕೂಡ ಮೊದಲ ಕೊಡ್ತಾ ಇರಲಿಲ್ಲ ಬ್ಲೂ ಪ್ರಿಂಟ್, ಈಗ ಬ್ಲೂ ಪ್ರಿಂಟ್ ಸಮೇತ ಬರೋದ್ರಿಂದ ವಿದ್ಯಾರ್ಥಿಗಳು ನೀನೇನು ಪಾಠ ಕೇಳ್ತೀಯೋ ಬಿಡ್ತೀಯೋ ಗೊತ್ತಿಲ್ಲ, ಇದನ್ನ ಅಚ್ಚುಕಟ್ಟಾಗಿ ಫಾಲೋ ಮಾಡಿದ್ರೆ ಒಂದು ಒಳ್ಳೆ ಅಂಕ ತಗೋಬಹುದು. ಅಂದ್ರೆ ಪಾಠ ಕೇಳಬೇಡ ಅಂತಲ್ಲ, ಅದು ಬೇಕು ಮುಖ್ಯ, ಆದರೆ ಪಾಸೇ ಆಗಲ್ಲ ಅನ್ನೋ ವಿದ್ಯಾರ್ಥಿಗಳಿಗೆ ಇದೊಂದು ಮಾರ್ಗಸೂಚಿ ಆಗ್ಬೋದು. ಖಂಡಿತ ಸರ್ ಒಟ್ಟು ವಿದ್ಯಾರ್ಥಿಗಳಿಗೆ 11 ಪಾಠಗಳನ್ನ ವ್ಯವಹಾರ ಅಧ್ಯಯನದಲ್ಲಿ ಮೀಸಲಾಗಿಡುತ್ತಾರೆ. ಅದರಲ್ಲಿ ತುಂಬಾ ಅತಿ ಹೆಚ್ಚು ಅಂಕ ಅಲಾಟ್ ಆಗಿರುವ ಸಬ್ಜೆಕ್ಟು ಮಾರಾಟ ಪ್ರಕ್ರಿಯೆ ಅನ್ನೋದೊಂದು ಪಾಠ ಇದೆ ಸರ್. ಆಮೇಲೆ ನಾನು ಇನ್ನೊಂದು ಕೇಳೋದು ಮರ್ತೇ ಬಿಟ್ಟೆ ನಿಮ್ಮನ್ನ, ಈ ಒಂದು ವ್ಯವಹಾರ ಅಧ್ಯಯನ ಇನ್ ಬಿಸ್ನೆಸ್ ಸ್ಟಡೀಸ್ ಅನ್ನುವಂಥದ್ದು ಕನ್ನಡ ಮತ್ತೆ ಇಂಗ್ಲಿಷ್ 2 ಭಾಷೆಯಲ್ಲೂ ಬರೀಬಹುದು ಅಲ್ವಾ? ಹೌದು ಸರ್, ಹೌದು, ಖಂಡಿತವಾಗಿ ಅಲ್ವಾ. ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳು ಕನ್ನಡದಲ್ಲಿ, ಇಂಗ್ಲಿಷ್ ಮಾಧ್ಯಮದ ವಿದ್ಯಾರ್ಥಿಗಳು ಇಂಗ್ಲಿಷ್. ಹೌದು, ಖಂಡಿತ. ನಾವು ಎರಡನ್ನೂ ಗಮನದಲ್ಲಿ ಇಟ್ಕೊಂಡು ಮಾತಾಡೋಣ ಅಂತ ಕಾಣುತ್ತೆ. ಖಂಡಿತ ಸರ್. ಎಸ್ ಸರ್, ಐ ಆಮ್ ಮೋರ್ ಫ್ಲೆಕ್ಸಿಬಲ್ ದೆನ್ ಗೋಯಿಂಗ್ ಇನ್ ಕನ್ನಡ. ಎಸ್ ಸರ್, ಮುಂದುವರಿಸಿ ಸರ್. ಸರ್ ಅದೇ ಮಾರಾಟ ಪ್ರಕ್ರಿಯೆ ಅಂತ ಒಂದಿದೆ, ದಟ್ ಇಸ್ ಮಾರ್ಕೆಟಿಂಗ್. 21 ಮಾರ್ಕ್ಸ್ ಅಲಾಟ್ ಆಗಿದೆ, 21. ಬಟ್ ಸ್ವಲ್ಪ ಸುದೀರ್ಘವಾದಂತ ಪಾಠ ಕೂಡ ಹೌದು. ಅದು ಸ್ವಲ್ಪ ಮಕ್ಕಳ ಎಫರ್ಟ್ ಹಾಕಿ ಓದಿದ್ರೆ 21 ಮಾರ್ಕ್ಸ್. ನೀವೇನ್ ಹೇಳಿದ್ರಿ, ಪಾಸ್ ಆಗೋ ಹುಡುಗನಿಗೆ ಇದೊಂದು ಪಾಠ ಓದಿದ್ರೆ ಸಾಕು, 21 ಅಲ್ಲಿ ಬಂತು, 20 ಮಾರ್ಕ್ಸ್ 1 ಮಾರ್ಕ್ಸ್ ಇದು ಬರ್ತದೆ. ಸೊ 41 ಮಾರ್ಕ್ಸ್ ಈಸಿಯಾಗಿ ಅವ್ರು ಅಟೆಂಡ್ ಮಾಡಬಹುದು. ಇದು ಅತಿ ಹೆಚ್ಚು ಅಂಕ ಇರುವಂತ ಒಂದು ಪಾಠ ಆಗಿದೆ ಸರ್. ಇದನ್ನ ಬಿಟ್ರೆ ಸಿಬ್ಬಂದಿ ನಿರ್ವಹಣೆ ಅಂತ ಬರುತ್ತೆ, ಸ್ಟಾಫಿಂಗ್ ಅಂತ ಕರಿತೀವಿ ಇಂಗ್ಲಿಷ್ ಅಲ್ಲಿ, ಅದಕ್ಕೆ 16 ಮಾರ್ಕ್ಸ್ ಅಲಾಟ್ ಆಗಿದೆ. ಹಾಗೆ ಥರ್ಡ್ ಪ್ರಿಯಾರಿಟಿಯಲ್ಲಿ ಬಂದ್ರೆ ಫಸ್ಟ್ ಚಾಪ್ಟರ್ ನಿರ್ವಹಣೆ ಮತ್ತು ಸ್ವರೂಪ, ದಟ್ ಇಸ್ ಮ್ಯಾನೇಜ್ಮೆಂಟ್. ಮತ್ತೆ ನೆಕ್ಸ್ಟ್ ಬಂದ್ರೆ ಸಂಘಟಿಸುವಿಕೆ, ದಟ್ ಇಸ್ ಆರ್ಗನೈಸಿಂಗ್, ದಟ್ ಇಸ್ 5th ಚಾಪ್ಟರ್, 12 ಮಾರ್ಕ್ಸ್ ಸಿಗಿದೆ. ಹಾಗೆ ಡೈರೆಕ್ಟಿಂಗ್, ನಿರ್ದೇಶಿಸುವಿಕೆ 7th ಯೂನಿಟ್, 12 ಮಾರ್ಕ್ಸ್ ಸಿಗಿದೆ. ಸರಿ, ಸೊ ಇದು ನಿಮಗೆ ಅತಿ ಹೆಚ್ಚು ಅಂಕಗಳಿರುವ ಪಾಠಗಳು. ಇಷ್ಟು ನೋಡ್ಕೊಂಡ್ರೆ ಒಂದು ಆರಾಮಾಗಿ 60 ಅಂಕಗಳು ತಗೋಬಹುದು. ಖಂಡಿತವಾಗಿ ಅಲ್ವಾ? ಖಂಡಿತವಾಗಿ. ಯಾಕೆಂದ್ರೆ ಅವರಿಗೆ ಆಯ್ಕೆಗಳಿದಾವೆ. 8 ಅಂಕದ ಪ್ರಶ್ನೆಗಳು, 4 ಅಂಕದ ಪ್ರಶ್ನೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಆಯ್ಕೆಗಳಿದೆ. ಆದ್ರೆ ಈಗ ನೀವೊಂದು ಪ್ರಶ್ನೆ ಕೇಳಿದ್ರೆ ಬಿಗಿನಿಂಗ್ಗೆ, ನಮ್ಮ ಕಾರ್ಯಕ್ರಮದ ಮೂಲಕ ನನ್ಗೆ ಓದೋದಕ್ಕೆ ಇಷ್ಟ ಇಲ್ಲ ಆದ್ರೂ ಪಾಸ್ ಆಗ್ಬಿಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಯಾರೋ ಒಬ್ಬ ವಿದ್ಯಾರ್ಥಿ ಪ್ರಿಪೇರ್ ಆಗ್ತಾ ಇದ್ದಾನೆ, ಅವನಿಗೆ ಹೇಳೋದಾದ್ರೆ ಯಾವ ರೀತಿ ಅಂತ ನಾನು ಹೇಳ್ತೀನಿ. ಅತಿ ಕಡಿಮೆ ಪೇಜಸ್ ಅಲ್ಲಿ ಇರುವಂತಹ ಪಾಠಗಳು 3 ಪಾಠಗಳು ಅವನು ಗಮನವಿಟ್ಟು ಓದಬೇಕಾಗಿರೋದು. ಅದು 11ನೇ ಪಾಠ, ಗ್ರಾಹಕ ಬಳಕೆದಾರನ ರಕ್ಷಣೆ, ಕನ್ಸ್ಯೂಮರ್ ಪ್ರೊಟೆಕ್ಷನ್ ಅಂತ ಬರುತ್ತೆ. 7 ಅಂಕಗಳಿಗೆ ಅದಿರೋದೇ ಬರೀ 3 ಪೇಜ್ ಸರ್ ಪಾಠ ಇರೋದು. ಅದರಲ್ಲೂ ಇಂಥ ಕ್ವೆಶ್ಚನ್ ಬರುತ್ತೆ ಅನ್ನೋದು ಕೂಡ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ಈಗ 4 ಮಾರ್ಕ್ಸ್ಗೆ ನೀವು ಯಾವ್ದು ಬರುತ್ತೆ ಅಂತ ಹೇಳಿದ್ರೆ ಕನ್ಸ್ಯೂಮರ್ ರೈಟ್ಸ್, ಗ್ರಾಹಕರ ಹಕ್ಕುಗಳು ಅಂತ. ಸೊ ಹಾಗೆ ಥರ್ಡ್ ಒನ್, ಅವರಿಗೆ ಏನಾದ್ರೂ ಗ್ರಾಹಕರೇನಾದ್ರೂ ಅನ್ಯಾಯಕ್ಕೊಳಗಾದಾಗ ಅವರಿಗೆ ಸಿಗುವಂತಹ ಒಂದು ರೆಮಿಡೀಸ್, ಈ 3 ಬಗ್ಗೆ ಒಂದು ಕ್ವೆಶ್ಚನ್ 4 ಮಾರ್ಕ್ಸ್ಗೆ ಖಂಡಿತ ಬರ್ತದೆ. ಅದು ಬಿಟ್ರೆ ಇನ್ನೊಂದು ನಿಯಂತ್ರಿಸುವಿಕೆ ಅಂತ, ಕಂಟ್ರೋಲಿಂಗ್ ಅಂತ 3 ಪೇಜಿನ ಪಾಠ, ಅದು ಕೂಡ ಅವರಿಗೆ 7 ಮಾರ್ಕ್ಸ್. ಸೊ 7 + 7 14 ಆಯ್ತು. ಹಾಗೆ ಇನ್ನೂ ಒಂದು ಬಹಳ ಚಿಕ್ಕದಾದ ಒಂದು ಪಾಠ ಇದೆ. ಸೊ ಅದು ಬಂದು ಅವರಿಗೆ ಅಗೇನ್ ಒಂದು 8 ಮಾರ್ಕ್ಸ್ಗೆ ಬರುತ್ತೆ. ದಟ್ ಈಸ್ ಹಣಕಾಸಿನ ನಿರ್ವಹಣೆ ಅಂತ ಇದೆ. ಅದು ಕೂಡ 2-3 ಪೇಜಲ್ಲಿ ಪಾಠ ಮುಗಿಯುತ್ತೆ. ಈ 3 ಪೇಜ್ ಓದಿದ್ರೆ 14 + 8 22 ಮಾರ್ಕ್ಸ್ ಆಯ್ತು ಸರ್. ಸೊ ಇದು ನಾನು ಹೇಳಿದ್ದು 8 ಮಾರ್ಕ್ಸ್ಗಳನ್ನು ಒಳಗೊಂಡಂತೆ. ಇವ್ರು ಇದ್ರ ಜೊತೆಗೆ 1 ಮಾರ್ಕ್ಸ್, ಈ 3 ಅಥವಾ ಇನ್ನೊಂದು ಪಾಠ ಓದ್ಬಿಟ್ರೆ ಬಿಸ್ನೆಸ್ ಸ್ಟಡೀಸ್ ಕ್ಲಿಯರ್ ಆಗ್ಬಿಡುತ್ತೆ. ಅಂದ್ರೆ ಬಹಳ ಸುಲಭ ಇದೆ, ಅಂದ್ರೆ ಪಾಠ ಸುಲಭ ಅಲ್ಲ, ನೀವು ಹೇಳ್ತಿರೋ ಪ್ಯಾಟರ್ನ್ ಬಹಳ ಸುಲಭ ಇದೆ. ಅಂದ್ರೆ ಇಡೀ ವರ್ಷದಲ್ಲಿ ನಾವು ಎಲ್ಲಾ ಪಾಠಗಳನ್ನ ಕೇಳಿ ಓದ್ಲಿಕ್ಕೆ ಸಾಧ್ಯ ಆಗಿಲ್ಲ ಅಂದ್ರೂ ಕೂಡ ಈಗಲೂ ಸಮಯ ಅಂತೂ ಖಂಡಿತ ಮಿಂಚಿಲ್ಲ. ಸ್ವಲ್ಪ ಸಮಯ ಇದೆ, ನೀವು ಅದನ್ನು ಅಭ್ಯಾಸ ಮಾಡಿದರೆ ಖಂಡಿತವಾಗ್ಲೂ ಮಿನಿಮಮ್ 40 ಅಂಕ ತಗೊಳ್ಲಿಕ್ಕಂತೂ ಖಂಡಿತ ಮೋಸ ಇಲ್ಲ. ಖಂಡಿತ ಆಗುತ್ತೆ ಸರ್. ಬರೀ ವಿದ್ಯಾರ್ಥಿಗಳು ಕಾಲೇಜಿಗೆ ಹೋಗದೇ ಇದ್ದವರಲ್ಲ, ನಮ್ಮಲ್ಲಿ ಪ್ರೈವೇಟ್ ಕ್ಯಾಂಡಿಡೇಟ್ ಆಗಿ ಎಕ್ಸಾಮ್ ಬರೆಯೋರು ಇದ್ದಾರೆ. ನಿಮ್ಮ ಕಾರ್ಯಕ್ರಮ ಖಂಡಿತವಾಗಿ ಅವರಿಗೆ ಒಂದು ಮೃಷ್ಟಾನ್ನ ಭೋಜನ ಅಂತಾನೆ ಹೇಳಬಹುದು, ಹಸಿದವರ ಪಾಲಿಗೆ. ಆ ರೀತಿಯಾಗಿ ನಿಮ್ಮ ಕಾರ್ಯಕ್ರಮ ಮೂಡಿ ಬರುತ್ತೆ ಸರ್. ಸರ್, ಈಗ MCQ ಸಂಬಂಧಪಟ್ಟಂಗೆ ನಾವು ಮಾತಾಡೋದಾದ್ರೆ ಯಾವ ಥರ ಪ್ರಶ್ನೆಗಳನ್ನ ಕೇಳಬಹುದು ಈ ಬಾರಿಯ ಎಕ್ಸಾಮ್ನಲ್ಲಿ? ಯಾಕೆಂದರೆ ಈಗಾಗಲೇ 3 ಏನು ಕ್ವಶನ್ ಪೇಪರ್ ಪ್ಯಾಟರ್ನ್ನ ಬಿಟ್ಬಿಟ್ಟಿದ್ದಾರೆ. ಮಾಡಲ್ ಕ್ವಶನ್ ಪೇಪರ್ ಅಂತ ಏನು ಹೇಳ್ತೀವಿ, ಅದರಲ್ಲಿ ಕೆಲವೊಂದು ಪ್ರಶ್ನೆಗಳು ಇದೇ ಬರಬಹುದು ಅನ್ನುವಂಥದ್ದು ನಿಮ್ಮಂತಹ ಲೆಕ್ಚರ್ಗಳ ಒಂದು ಗಮನ ಖಂಡಿತ ಬಂದಿರುತ್ತೆ. ಯಾಕೆಂದರೆ ಇಷ್ಟು ವರ್ಷದ ನಿಮ್ಮ ಅನುಭವದಲ್ಲಿ ಇಂಥದ್ದು ಅಂದರೆ ನಾವು ಹೇಳ್ತಾ ಇದ್ದೀವಿ, ಮಕ್ಕಳೇ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಇಂಥದ್ದು ಬರಬಹುದು ಅಂತಿದ್ದೀವಿ, ಬರಲೇಬಹುದು ಇದೆ ಅಂತ ಹೇಳೋಕ್ಕಾಗಲ್ಲ. ಯಾಕೆ ಅಂತಂದರೆ ಕ್ವಶನ್ ಪೇಪರ್ ಹೇಗೆ ಸೆಟ್ ಆಗುತ್ತೆ ಗೊತ್ತಿಲ್ಲ ಅಲ್ವಾ. ನಾವು ಒಂದು ಹಿಂಟನ್ನು ಕೊಡ್ತಾ ಇದ್ದೀವಿ, ಈ ರೀತಿ ಬರ್ಬೋದು, ಇದೇ ಬರ್ಬೋದು, ಇದು ಬರ್ದೇನೂ ಇರ್ಬೋದು, ಇದೇನೇ ಬರ್ಬೋದು. ಸರ್, 80 to 90% PU ಬೋರ್ಡ್ ಇಂದ ರಿಲೀಸ್ ಆಗಿರುವಂತಹ ಪ್ರಶ್ನೆ ಕೋಟಿ ಅಂತ ಒಂದು ಕ್ವಶನ್ ಬ್ಯಾಂಕ್ ಇದೆ.
PU ಬೋರ್ಡಿನಿಂದಾನೇ ರಿಲೀಸ್ ಆಗಿದೆ. ಸೊ ಅದರಿಂದ ಖಂಡಿತ 80 to 90% ಕಂಪ್ಲೀಟ್ ಆಗಿ ಬಂದೇ ಬರುತ್ತೆ. ಇನ್ 10% HOTS ಅಂತ ಕರಿತೀವಿ, ಹಾಟ್ ಕ್ವಶನ್ಸ್ ಅಂತ ಕರಿತೀವಿ, ಐ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್. ಸೊ ಇಲ್ಲಿ ವಿದ್ಯಾರ್ಥಿ ಅವ್ನು ಕೇಳಿರುವ ಪಾಠವನ್ನ, ಇದು 80 out of 80 ತೆಗಿಬೇಕು ಅನ್ನೋ ವಿದ್ಯಾರ್ಥಿಗಳ ಗಮನ ಇಟ್ಟು ಕೇಳಬೇಕು, ಐ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್ ಅಂತ ಹೇಳಿ. ಸೊ ಇಲ್ಲಿ ವಿದ್ಯಾರ್ಥಿಗಳು ಅವ್ರು ಕಲಿತ ಪಾಠವನ್ನ ಅಪ್ಲಿಕೇಶನ್ ಮುಖಾಂತರ ಅವರು ಇಲ್ಲಿ ಉತ್ತರನ ಬರೀಬೇಕಾಗತ್ತೆ. ಸೊ ಇದು ಎಲ್ಲ ಸೆಕ್ಷನ್ ಅಲ್ಲೂ ಒಂದೊಂದು ಕೇಳುವ ಸಾಧ್ಯತೆನೂ ಇದೆ. ಸೊ ಅದರಿಂದ ಅವ್ರಿಗೊಂದು ಬಾಕ್ಸ್ ಐಟಮ್ ಅಂತ ಇರುತ್ತೆ, ಅಥವಾ ಒಂದು ಸ್ಪೆಷಲ್ ಪ್ಯಾರಾಗ್ರಾಫ್ ಇರುತ್ತೆ, ಅಲ್ಲಿ ಒಂದು ರಿಯಲ್ ಎಕ್ಸಾಂಪಲ್ಸ್ ಕೊಟ್ಟಿರ್ತಾರೆ. ಸೊ ಈಗ ಫಾರ್ ಎಕ್ಸಾಂಪಲ್ ಒಂದು ಚಿಕ್ಕದಾಗಿ ಒಂದು ಉದಾಹರಣೆ ಹೇಳ್ತೀನಿ ನಾನು, ಯಾವ ತರ ಇರುತ್ತೆ ಹಾಟ್ಸ್ ಕ್ವಶನ್ ಪ್ಯಾಟರ್ನ್ ಅಲ್ಲಿ. ಇತ್ತೀಚಿನ ದಿನಗಳಲ್ಲಿ ನೀವು ನೋಡಿದಿರಿ, ಸಾಂಬಾರ ಪದಾರ್ಥಗಳು ಅಥವಾ ಮಸಾಲೆ ಪೌಡರ್ ಗಳನ್ನ ಉಪಯೋಗಿಸೋದ್ರಿಂದ ಕ್ಯಾನ್ಸರ್ ಬರುತ್ತೆ, ಯಾಕೆಂದ್ರೆ ಅದರಲ್ಲಿ ಬಣ್ಣಗಳಿರುತ್ತೆ. ಈಗ ಮುಂಚೆ ಎಲ್ಲ ಗೋಬಿ ಅಂಗಡಿಯಲ್ಲಿ ಗೋಬಿ ತುಂಬಾ ಕಲರ್ಫುಲ್ ಆಗಿರ್ತಿತ್ತು, ಇವತ್ತು ಕಲರ್ ಕಳ್ಕೊಂಡು ವೈಟ್ ಕಲರ್ ಗೋಬಿಗಳು ಸಿಗ್ತಾ ಇದಾವೆ. ಸೊ ಇದಕ್ಕೆ ಯಾವ ರೀತಿಯಾಗಿ ವಿದ್ಯಾರ್ಥಿ ಉತ್ತರ ಬರೀಬೇಕು ಅಂತ. ಸೊ ಇವಾಗ ಇದು ಬಂದು ನಮ್ಮ ವ್ಯವಹಾರ ಪರಿಸರ ಅನ್ನೋ ಒಂದು ಪಾಠ ಇದೆ. ಸೊ ಆ ಪಾಠದಿಂದ ಈ ಒಂದು ಕ್ವೆಶ್ಚನ್ ಕೇಳಬಹುದು ಅವರು. ಸೊ ಇದು ಯಾವ ಭಾಗದಿಂದ ಅನ್ವಯ ಆಗತ್ತೆ ಅಂತ ಹೇಳಿ, ಅಲ್ಲಿ ಬಂದು ರಾಜಕೀಯ ಇರುತ್ತೆ, ಹಾಗೆ ಕಾನೂನಾತ್ಮಕ ಇರುತ್ತೆ, ಆರ್ಥಿಕವಾಗಿರುತ್ತೆ. ಸೊ ಯಾವ ಪರಿಸರದ ಒಳಕ್ಕೆ ಆಯಾಮದ ಒಳಗಡೆ ಇದು ಬರುತ್ತೆ ಅನ್ನೋದಾಗಿ ಪ್ರಶ್ನೆ ಬರ್ಬೋದು. ಸೊ ಇಲ್ಲಿ ವಿದ್ಯಾರ್ಥಿ ಯೋಚನೆ ಮಾಡಿ ಉತ್ತರ ಬರೀಬೇಕು, ಅಲ್ಲೆಲ್ಲೂ ಆಪ್ಷನ್ ಇರೋದಿಲ್ಲ. ಸೊ ಸಪೋಸ್ ಒನ್ ವರ್ಡ್ ಆನ್ಸರ್ ಆದ್ರೆ ಆಪ್ಷನ್ ಇರೋದಿಲ್ಲ, ಬೇರೆದಾದ್ರೆ ಖಂಡಿತ ಆಪ್ಷನ್ ಇರುತ್ತೆ, ಅಲ್ಲೇ ಹುಡುಕಿ ಅವರು ಉತ್ತರವನ್ನ ಬರೀಬೇಕಾಗತ್ತೆ. ಸೊ ಅದರಿಂದ ನಾನು ಒಂದು ವಾಕ್ಯದಲ್ಲಿ ಯಾವುದೇ ರೀತಿ ಆಶ್ವಾಸನೆ ಕೊಡಲ್ಲ, ಪ್ರಶ್ನೆ ಕೋಟಿನ ಫಾಲೋ ಮಾಡಿ ಖಂಡಿತ 80% ಇಂದ 90% ವರೆಗೆ ಕ್ವೆಶ್ಚನ್ ಬ್ಯಾಂಕ್ ನ ಮೀರಿ ಇನ್ ಯಾವುದೇ ರೀತಿ ಕ್ವೆಶ್ಚನ್ ಅಂತೂ ಕೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಭರವಸೆನ ಕೊಡ್ತೀನಿ. ಈಗ ಆ ನಿಟ್ಟಿನಲ್ಲಿ ಪಾರ್ಟ್ 1 ಅಂತ ಏನಿದೆಯಲ್ಲ, ಭಾಗ ಎ, ಹಂಗಾರೆ ಅದನ್ನ ಮುಂದುವರಿಸ್ಕೊಂತಾ ಹೋಗ್ತಾ ನಾವು ಪಾರ್ಟ್ ಬಿ ಬಂದ್ಬಿಡೋಣ ಹಾಗಾದ್ರೆ. ಖಂಡಿತ, ಯಾಕೆಂತಂದ್ರೆ ಅದು ನಾವು ಹೆಚ್ಚಿನ ಗಮನ ಕೊಡ್ಲಿಕ್ಕೆ ಆಗೋದಿಲ್ಲ, ಯಾವ್ದಾದ್ರು ಬರಬಹುದು, ಅದನ್ನ ಸ್ವಲ್ಪ ನೀವು ಹೇಳಿದಾಗೇನೆ ಸ್ವಲ್ಪ ಏನು ಕ್ವಶನ್ ಪ್ಯಾಟರ್ನ್ ಏನಿದೆ ಅದನ್ನ ಹಾಗೆ ಬ್ಲೂ ಪ್ರಿಂಟ್ ಸ್ವಲ್ಪ ನೋಡ್ಕೊಂಡ್ರೆ ನಿಮಗೆ ಗಮನಕ್ಕೆ ಅಂತ ಖಂಡಿತ ಬರ್ಬೋದಲ್ಲ. ಎಸ್, ಆದ್ರೆ ಒಂದು ಹಿಂಟ್ ಕೊಡ್ತೀನಿ, ವಿದ್ಯಾರ್ಥಿಗಳು ಈಸಿಯಾಗಿ ಕೆಲವೊಂದು ಕಲಿಕೆ ಅಭ್ಯಾಸಗಳನ್ನ ಮಾಡ್ಕೋಬೇಕು. ಈಗ ಒಂದು ವಾಕ್ಯದ ಪ್ರಶ್ನೆ ಸಾಧಾರಣವಾಗಿ ಬರುವಂತದ್ದು ಫಾದರ್ ಆಫ್ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್, ಫಾದರ್ ಆಫ್ ಜನರಲ್ ಮ್ಯಾನೇಜ್ಮೆಂಟ್ ಅಂತ ಬರುತ್ತೆ. ಸಾಮಾನ್ಯ ನಿರ್ವಹಣಾ ಶಾಸ್ತ್ರದ ಪಿತಾಮಹ, ವೈಜ್ಞಾನಿಕ ನಿರ್ವಹಣಾ ಶಾಸ್ತ್ರದ ಪಿತಾಮಹ ಅಂತ ಈ ಕ್ವೆಶ್ಚನ್ ಅಥವಾ ಇದು 4 ಅಂಕದಲ್ಲೂ ಬರಿಬೇಕಾಗತ್ತೆ. ಆಗ ಅವ್ರು ಅದನ್ನ ಉಲ್ಲೇಖ ಮಾಡಿನೇ ಬರಿಬೇಕು, ಅದನ್ನ ಬಗ್ಗೆ ಅವರು ಇಂಟ್ರೊಡಕ್ಷನ್ ಕೊಟ್ಟೆ ಬರಿಬೇಕು. ಸೊ ಇದನ್ನ ಈಸಿಯಾಗಿ ನೆನ್ಪಿಟ್ಕೊಳ್ಳೋದು ಹೇಗೆ, ತುಂಬಾ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ ಅಂದ್ರೆ ಸೈಂಟಿಫಿಕ್ ಗೆ ಜನರಲ್ ಮ್ಯಾನೇಜ್ಮೆಂಟ್ ಅವ್ರನ್ನ ಬರೀತಾರೆ, ಜನರಲ್ ಮ್ಯಾನೇಜ್ಮೆಂಟ್ ಗೆ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಬರೆದು ಬರ್ತಾರೆ, ಕನ್ಫ್ಯೂಸ್ ಮಾಡ್ಕೊಂಡು. ಸೊ ಇದಕ್ಕೆ ಉತ್ತರ ಈಸಿಯಾಗಿ ಏನಂತ ಹೇಳಿದ್ರೆ, ನಮ್ಮ ಆಲ್ಫಾಬೆಟಿಕ್ ಲೆಟರ್ ಅಲ್ಲಿ ABC ಇಂದ ಹೋದ್ರೆ ಎಸ್ ಆದ್ಮೇಲೆ ಯಾವ ಲೆಟರ್ ಬರುತ್ತೆ ಸರ್? ಟಿ ಕರೆಕ್ಟ್ ಅಲ್ಲ? ಸೊ ಎಸ್ ಫಾರ್ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್, ಟಿ ಫಾರ್ ಟೇಲರ್, ಮುಂದೆ FW ಹಾಕೊಳ್ಳಿ ಅಷ್ಟೇ. FW ಟೇಲರ್, ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ನ ಪಿತಾಮಹ ಅಥವಾ ವೈಜ್ಞಾನಿಕ ನಿರ್ವಹಣಾ ಶಾಸ್ತ್ರದ ಪಿತಾಮಹ FW ಟೇಲರ್. ಎಸ್ ಆದ್ಮೇಲೆ ಟಿ, ಸೈಂಟಿಫಿಕ್ ಮ್ಯಾನೇಜ್ಮೆಂಟ್, ಟಿ ಫಾರ್ ಟೇಲರ್ ನೆನ್ಪಿಟ್ರೆ ಆಯ್ತು. ಹಾಗೆ ಜನರಲ್ ಮ್ಯಾನೇಜ್ಮೆಂಟ್ ಗೆ ಬಂದ್ರೆ ಇದೇ ABCD ಆರ್ಡರ್ ಅಲ್ಲಿ ತಗೊಂಡ್ರೆ ಜಿ ಆದ್ಮೇಲೆ ಯಾವ ಅಕ್ಷರ ಬರುತ್ತೆ? ಹೆಚ್. ಜಿ ಫಾರ್ ಜನರಲ್ ಮ್ಯಾನೇಜ್ಮೆಂಟ್ ಅಂದ್ರೆ ಸಾಮಾನ್ಯ ನಿರ್ವಹಣಾ ಶಾಸ್ತ್ರ, ಹೆಚ್ ಫಾರ್ ಹೆನ್ರಿ ಫಯೋಲ್. ಅಂದ್ರೆ ಓದಬೇಕಾಗಿಲ್ಲ, GHST ನೆನ್ಪಿಟ್ಕೊಂಡ್ರೆ 1 ಮಾರ್ಕ್ಸ್ ಬಂತಲ್ಲ ನಿಮ್ಗೆ. 2 ಪ್ರಶ್ನೆ ಒಟ್ಟಿಗೆ ಕೇಳಲ್ಲ, ಒಂದೇ ಕೇಳೋ, ಅದು ನೆನಪಿರ್ಬೇಕು. ಹೌದು. ಸೊ ಹಾಗೆ ಈ ರೀತಿಯಾದಂತ ಒಂದಷ್ಟು ಮೆಂಟಲ್ ಎಕ್ಸರ್ಸೈಸ್ ಅಥವಾ ಶಾರ್ಟ್ ಕಟ್ಸ್ ಮಾಡ್ಕೊಂಡ್ರೆ ಓದುವ ಭಾರ ಕಡಿಮೆ ಆಗುತ್ತೆ ಅಲ್ವಾ. ಓಕೆ, ಈಗ ಪಾರ್ಟ್ ಬಿ ಬರೋದಾದ್ರೆ ಯಾವ್ಯಾವ ಪ್ರಶ್ನೆಗಳು ಮತ್ತೆ ಹೇಗೆ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಆಗಿದೆ ಅದ್ರ ಬಗ್ಗೆ ಹೇಳ್ಬೋದಾ ಸರ್? ಪಾರ್ಟ್ ಬಿ ನಲ್ಲಿ ಬಂದು ವಿದ್ಯಾರ್ಥಿಗಳಿಗೆ ಒಟ್ಟು 10 ಕ್ವೆಶ್ಚನ್ ಇರುತ್ತೆ ಸರ್, 10 ಪ್ರಶ್ನೆಗಳಿರುತ್ತೆ. ಅದರಲ್ಲಿ ಯಾವ್ದಾದ್ರು 6 ಪ್ರಶ್ನೆಗಳಿಗೆ ಅವರು ಉತ್ತರಿಸಬೇಕಾಗತ್ತೆ. ಪ್ರತಿ ಪ್ರಶ್ನೆ 2 ಅಂಕದಾಗಿರುತ್ತೆ, ಅಂದ್ರೆ 12 ಮಾರ್ಕ್ಸ್ ಪಾರ್ಟ್ ಬಿ. ಸರಿ, ಪಾರ್ಟ್ ಎ 20 ಮಾರ್ಕ್ಸ್ ಆಯ್ತು, ಪಾರ್ಟ್ ಬಿ 12 ಮಾರ್ಕ್ಸ್ ಆಯ್ತು, ಒಟ್ಟು 32 ಮಾರ್ಕ್ಸ್. ವಿದ್ಯಾರ್ಥಿ ಕರೆಕ್ಟ್ ಆಗಿ 1 ಮಾರ್ಕ್ 2 ಮಾರ್ಕ್ ಓದ್ಕೊಂಡ್ರು ಕೂಡ ಅವ್ರ ಕಾಲೇಜಿನಲ್ಲಿ ಇಂಟರ್ನಲ್ಸ್ ಮಾರ್ಕ್ಸ್ ಚೆನ್ನಾಗಿ ತಗೊಂಡಿದ್ರೆ 52 ದಾಟ್ ಬಿಡ್ತಾರೆ ಸರ್. ಯಾಕೆಂತಂದ್ರೆ ಇದರಲ್ಲಿ ನಮಗೆ ಆಯ್ಕೆಗಳಿದಾವೆ ಅಲ್ವಾ. ಈಗ 10 ಪ್ರಶ್ನೆಗಳನ್ನ ಕೇಳ್ತಾರೆ, 6 ಪ್ರಶ್ನೆಗೆ ಮಾತ್ರ ಉತ್ತರಿಸಬೇಕು, 4 ಪ್ರಶ್ನೆನ ಬಿಡ್ಬೇಕು. ಹೌದು, ಅಂದ್ರೆ ಗರಿಷ್ಠ ಅಂಕ 120 ಇದೆ, ಮಕ್ಕಳು 80 ಅಂಕದ ಉತ್ತರ ಬರೀಬೇಕು. ಹೆಚ್ಚು ಉತ್ತರಗಳನ್ನ ಬರೆಯುವ ಅಭ್ಯಾಸ ಇರುವ ವಿದ್ಯಾರ್ಥಿಗಳು ಮೊದಲಿಗೆ ಕೇಳಿರುವ ಕಂಪಲ್ಸರಿಯನ್ನ ಮುಗಿಸ್ಬಿಡಿ.
ಅದ್ರ ಮೇಲೂ ನಾನು ಬರೀತೀನಿ ಅನ್ನೋ ಕಾನ್ಫಿಡೆನ್ಸ್ ನಿಮ್ಗಿದ್ರೆ, ಸಮಯ ಇದ್ರೆ, ಕ್ರಾಸ್ ಚೆಕ್ ಆಗಿದ್ರೆ, ಆಗ ಎಕ್ಸ್ಟ್ರಾ ಕ್ವೆಶ್ಚನ್ಸ್ ನ ಅದರಲ್ಲಿ 8 ಅಂಕದ್ದು ಮತ್ತೆ 4 ಅಂಕದ್ದು ಒಂದೊಂದನ್ನ ಪ್ರಯತ್ನ ಮಾಡಬಹುದು. ಈ ಪ್ರಯತ್ನ ಯಾಕೆ ಮಾಡ್ಬೇಕಂದ್ರೆ, ಸಪೋಸ್ ನೀವು ಈಗ ಆಲ್ರೆಡಿ ಉತ್ತರಿಸಿರುವಂತ ಪ್ರಶ್ನೆಗಳಲ್ಲಿ ಏನಾದ್ರೂ ಡೌಟ್ಫುಲ್ ಇದ್ರೆ, ಸೊ ನಿಮ್ಗೆ ಯಾವ ಉತ್ತರಕ್ಕೆ ಹೆಚ್ಚು ಅಂಕ ಇರುತ್ತೆ ಆ ಉತ್ತರವನ್ನ ಪರಿಗಣಿಸ್ಬೇಕಂತ ನಮ್ಗೆ ಇದೆ, ಒಂದು ರೂಲ್ಸ್ ಇದೆ. ಸೊ ಅವ್ರಿಗೆ ಈಗ ಫಾರ್ ಎಕ್ಸಾಂಪಲ್ 8 ಮಾರ್ಕ್ಸ್ ಎಲ್ಲ ಅಟೆಂಡ್ ಮಾಡಿದ್ದಾರೆ, ಅದ್ರಲ್ಲಿ ಯಾವುದೋ ಒಂದಕ್ಕೆ 6 ಅಂಕಗಳು ಬಂದಿದೆ ವ್ಯಾಲ್ಯೂಯೇಷನ್ ಮಾಡುವಾಗ, ಅವ್ರು ಲಾಸ್ಟ್ ಗೆ ಮತ್ತೆ ಒಂದು ಕ್ವೆಶ್ಚನ್ ಎಕ್ಸ್ಟ್ರಾ ಅಟೆಂಡ್ ಮಾಡಿದ್ದಾರೆ, ಅದಕ್ಕೆ 8ಕ್ಕೆ 8 ಕೊಟ್ಟಿದ್ದೇವೆ. ಆಗ ಈ 6 ಅಂಕಗಳ ತಗೊಂಡಂತ ಉತ್ತರವನ್ನ ಎಕ್ಸ್ಟ್ರಾ ಅಂತ ಕನ್ಸಿಡರ್ ಮಾಡಿ 8 ಅಂಕನ ನಾವು ಪರಿಗಣಿಸ್ತೇವೆ. ಸೊ ಈ ಒಂದು ಸಿಸ್ಟಮ್ ಇರೋದ್ರಿಂದ ಒಂದು ಎಕ್ಸ್ಟ್ರಾ ಅಟೆಂಡ್ ಮಾಡೋದ್ರಲ್ಲಿ ಅದು ತಪ್ಪೇನಿಲ್ಲ ಅಂತ ನನ್ನ ಅನಿಸಿಕೆ. ಎಸ್ ಸರ್. ಓಕೆ, ಈಗ ಯಾವ್ಯಾವ ಪ್ರಶ್ನೆಗಳು ಬರಬಹುದು, ಹೇಗೆ ಉತ್ತರಿಸಬೇಕು? 2 ಅಂಕದ ಪ್ರಶ್ನೆಗಳು ಅಲ್ವಾ? ಹೌದು. 2 ಅಂಕಕ್ಕೆ ನಾವು ಎಷ್ಟು ಬರೀಬೇಕು ಅದು ಬಹಳ ಮುಖ್ಯ ಆಗುತ್ತೆ. 2 ಅಥವಾ 3 ವಾಕ್ಯಗಳಲ್ಲಿ ಉತ್ತರಿಸಿ ಅಂತಿದೆ ಅಂದ್ರೆ 3 ಲೈನ್ 4 ಲೈನ್ ಸಾಕಾಗುತ್ತೆ. ಆದರೆ ನಮ್ಮ ವಿದ್ಯಾರ್ಥಿಗಳು 5 ಲೈನು 6 ಲೈನು ಬರಿತಾ ನನಗೆ ಗೊತ್ತು ಅಂತ ಬರಿತಾ ಕೂತ್ಕೊಳ್ಳೋದು, ಅದು ಕೂಡ ಟೈಮ್ ವೇಸ್ಟ್, ಸಮಯ ವ್ಯರ್ಥ ಆಗುತ್ತೆ. ಟೈಮ್ ವೇಸ್ಟ್ ಮಾಡೋದ್ರ ಬದಲು ನನ್ನ ಪ್ರಕಾರ ವಿದ್ಯಾರ್ಥಿಗಳೇ, ನೀವು ಉತ್ತರವನ್ನ ಬರೆಯುವಾಗ ತುಂಬಾ ಪರ್ಟಿಕ್ಯುಲರ್ ಆಗಿರಿ. ಅವರು ಹೆಸರಿಸಿ ಅಂದ್ರೆ ನೀವು ಹೆಸರಿಸಿ ಅಷ್ಟೇ, ಓಕೆ. 2 ಪದ. ಅವರು ವಿವರಿಸಿ ಅಂದಾಗ ಮಾತ್ರ 2 ಸಾಲಲ್ಲಿ ವಿವರಿಸಿದ್ರೆ ಸಾಕು. ಅರ್ಧ ಪೇಜ್ ಬರೀತೀರಿ 2 ಅಂಕಕ್ಕೆ, ಆಗ ಏನಾಗತ್ತೆ ಗೊತ್ತಾ, ಅರ್ಧ ಪೇಜ್ ಬರೆದವ್ರಿಗೂ 2 ಅಂಕನೇ, 2 ಪದದಲ್ಲಿ ಉತ್ತರ ಮಾಡಿದವನಿಗೂ 2 ಅಂಕನೇ. ಆದ್ರಿಂದ ಪ್ರಶ್ನೆನ ಕರೆಕ್ಟ್ ಆಗಿ ನೀವು ಅರ್ಥ ಮಾಡ್ಕೋಬೇಕು. ನೀವು ಪ್ರಶ್ನೆ ಕ್ಲಾರಿಟಿ ಇದ್ರೆ ಉತ್ತರವು ಕ್ಲಾರಿಟಿಯಾಗಿ ಬರುತ್ತೆ. ಈಗ ಯಾವ ಪ್ರಶ್ನೆಗಳು ಬರ್ಬೋದು ಅಂತ ಹೇಳ್ತೀರಿ? ಲೈಕ್ ಇದು ಅಷ್ಟೇ, ಪ್ರಶ್ನೆ ಕೋಟಿನ ಫಾಲೋ ಮಾಡಿ. ಯಾಕಂದ್ರೆ 2 ಅಂಕದ್ದು 1 ಅಂಕದ್ದು ಬಹಳಷ್ಟು ಕ್ವಶನ್ ಇದೆ. ಎವ್ರಿ ಚಾಪ್ಟರ್ ಇಂದ ಒಂದು 10, 5, 7, 8 ಅಂತ ಇದೆ. ಇದರಲ್ಲಿ ಪರ್ಟಿಕ್ಯುಲರ್ ಆಗಿ ನಮ್ಗೆ ಇಂಥದ್ದೇ ಅಂತ ಬರೋದಿಲ್ಲ. ಬಟ್ ಆದ್ರೆ ನಿಮ್ಗೆ ನಾನು ಒಂದು ಗೈಡ್ ಲೈನ್ಸ್ ಕೊಡ್ಬೋದು, ಯಾವ ಪಾಠದಿಂದ ನಿಮ್ಗೆ 2 ಅಂಕದ ಪ್ರಶ್ನೆ ಬರುತ್ತೆ, 1 ಅಂಕದ ಪ್ರಶ್ನೆ ಬರುತ್ತೆ ಅಂತ ಹೇಳ್ಬೋದು. ನೋಡಿ, ಈಗ ಹೇಳೋದಾದ್ರೆ 2 ಅಂಕದ ಪ್ರಶ್ನೆ ನಿಮ್ಗೆ ವ್ಯವಹಾರ ಪರಿಸರ 3ನೇ ಪಾಠ ಏನಿದೆ ಅದನ್ನ ಉಳಿದಿನೆಲ್ಲ ಪಾಠದಿಂದನೂ 2 ಅಂಕದ ಒಂದು ಪ್ರಶ್ನೆ ಬರುತ್ತೆ. ಸರಿ, 10 ಪ್ರಶ್ನೆ ಇದೆ, ನಿಮ್ಗಿರೋದು 11 ಪಾಠ. ಯಾವ ಪಾಠದಿಂದ 2 ಮಾರ್ಕ್ಸ್ ಇದು ಕ್ವಶನ್ ಬರ್ತಾ ಇಲ್ಲ ಅಂದ್ರೆ ವ್ಯವಹಾರ ಪರಿಸರ, ಬಿಸ್ನೆಸ್ ಎನ್ವಿರಾನ್ಮೆಂಟ್ ಇಂದ 2 ಮಾರ್ಕ್ಸ್ ಕ್ವಶನ್ ಬರೋದಿಲ್ಲ. ಇನ್ನು ಉಳಿದ ಎಲ್ಲ ಪಾಠಗಳಿಂದ ಒಂದು 2 ಮಾರ್ಕ್ಸಿನ ಕ್ವಶನ್ ಇರುತ್ತೆ. ಅಲ್ಲಿಗೆ ನೀವು ಅರ್ಥ ಮಾಡ್ಕೋಬೇಕು, 2 ಮಾರ್ಕ್ಸಿನ ಕ್ವಶನ್ ಪ್ರತಿ ಪಾಠದಿಂದನೂ ಕಲಿಬೇಕು ಅನ್ನೋದು. ಹಾಗೆ ಒಂದು ವಾಕ್ಯದ ಪ್ರಶ್ನೆಗಳಿಗೆ ಬಂದ್ರೆ, ನಿಮಗೆ ಮಾರಾಟ ಪ್ರಕ್ರಿಯೆ ಅಂತ ಏನ್ ಹೇಳಿದ್ದೆ, ಆ ಪಾಠದಿಂದ 3 ಪ್ರಶ್ನೆಗಳಿರುತ್ತೆ. ಸೊ ಅದು ಒಂದು ಬಿಟ್ಟ ಸ್ಥಳ ಬರ್ಬೋದು, ಒಂದು ವಾಕ್ಯದಲ್ಲಿ ಉತ್ತರ ಬರ್ಬೋದು, ಅಥವಾ ಮ್ಯಾಚ್ ದಿ ಫಾಲೋಯಿಂಗ್ ಬರ್ಬೋದು. ಯಾವುದೇ ಒಂದು ವಿಭಾಗದಲ್ಲಿ 3 ಕ್ವಶನ್ಗಳು 3 ವಿಭಾಗದಲ್ಲಿ ಬರುತ್ತೆ. ಸೊ ನಿಮ್ಗೆ ಮಾರಾಟ ಪ್ರಕ್ರಿಯೆ 1 ಅಂಕದ ಪ್ರಶ್ನೆ ಪೂರ್ತಿ ಕವರ್ ಮಾಡಿದ್ರೆ 3 ಮಾರ್ಕ್ಸ್ ನಿಮ್ಮ ಜೇಬಲ್ ಇದೆ. ಸೊ ಹಾಗೆ 2 ಅಂಕದ ಪ್ರಶ್ನೆಗಳು ನಿಮಗೆ ಬಂದು ಸುಮಾರು 7 ಪಾಠಗಳಿಂದ ಕೇಳ್ತಾರೆ. ಸೊ ಹಾಗೆ ಒಂದು ಅಂಕದ ಒಂದೊಂದೇ ಪ್ರಶ್ನೆ ಬಂದು 3 ಪಾಠದಿಂದ ಬರುತ್ತೆ. ಅದು ಗ್ರಾಹಕ ರಕ್ಷಣೆಯಿಂದ ಒಂದಾಗಿರುತ್ತೆ, ನಿಯಂತ್ರಿಸುವಿಕೆಯಿಂದ ಒಂದಾಗಿರುತ್ತೆ, ಹಾಗೆ ವ್ಯವಹಾರ ಪರಿಸರದಿಂದ 1 ಅಂಕದ 1 ಪ್ರಶ್ನೆಗಳು ಬರುತ್ತೆ. ಸೊ ಪ್ರತಿ ಪಾಠದಲ್ಲೂ ನಾನು ಹೇಳ್ದ ಹಾಗೆ 10ರಿಂದ 12 1 ಅಂಕದ ಪ್ರಶ್ನೆಗಳಿರ್ತವೆ. ಹಾಗೆ ನಿಮ್ಗೆ 2 ವಾಕ್ಯದ ಪ್ರಶ್ನೆಗಳು ಇರ್ತವೆ. ಎಲ್ಲವನ್ನ ಕವರ್ ಮಾಡಿ ನಿಮ್ಗೆ ತುಂಬಾ ಅದು ಬರ್ಡನ್ ಅನ್ಸಲ್ಲ. 2 ಲೈನ್, ಒಂದೊಂದೇ ಅಕ್ಷರ, ಒಂದೇ ಪದದಲ್ಲಿ ಉತ್ತರಗಳು ಮುಗ್ದೋಗುತ್ತೆ. ಸೊ ಬರ್ಡನ್ ಅನ್ಸಲ್ಲ. ನಾವು ಫೋಕಸ್ ಮಾಡ್ಬೇಕಾಗಿರೋದು 4 ಅಂಕದ ಪ್ರಶ್ನೆಗಳು ಹಾಗೂ 8 ಅಂಕದ ಪ್ರಶ್ನೆಗಳು. ಇಲ್ಲಿ ನಿಮಗೆ ಸ್ಕೋರಿಂಗ್ ಇರುತ್ತೆ. ತುಂಬಾ ಚೆನ್ನಾಗಿ ಸ್ಕೋರ್ ಮಾಡುವ ವಿಧಾನ ಹಾಗೆ ಉತ್ತರ ಬರೆಯುವ ರೀತಿಯನ್ನ ಕೂಡ ನಾನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಈಗ ಯಾವ್ದಾರು 2 ಪ್ರಶ್ನೆಗಳು ತಗೊಂಡು ಈ ತರ ಉತ್ತರಿಸಿ ಅಂತ ಹೇಳ್ಬೋದಾ? 2 ಅಂಕದ್ದು? ಖಂಡಿತವಾಗಿ ಸರ್. ಬ್ರಿಂಗ್ ಔಟ್ 2 ಡಿಫರೆನ್ಸಸ್ ಬಿಟ್ವೀನ್ ಟ್ರೈನಿಂಗ್ ಅಂಡ್ ಡೆವಲಪ್ಮೆಂಟ್. ತರಬೇತಿ ಮತ್ತು ಅಭಿವೃದ್ಧಿ ನಡುವಿನ ಯಾವುದಾದರೂ 2 ವ್ಯತ್ಯಾಸಗಳನ್ನ ತಿಳಿಸಿ. ಇದು 2 ಅಂಕದ ಕ್ವೆಶ್ಚನ್. ಸಾಧಾರಣವಾಗಿ ವಿದ್ಯಾರ್ಥಿಗಳು ಏನ್ ಮಾಡ್ಬಿಡ್ತಾರೆ ಅಂದ್ರೆ, ಈಗ 2 ಅಂಕದ ಪ್ರಶ್ನೆ ಅಂದಾಗ ಟ್ರೈನಿಂಗ್ ಅಂದ್ರೇನು, ಡೆವಲಪ್ಮೆಂಟ್ ಅಂದ್ರೇನು, ಮತ್ತೆ ಅದ್ರದ್ದು ಉದ್ದೇಶಗಳು, ಇದನ್ನೆಲ್ಲ ಬರ್ಕೊಂಡು ಹೋಗ್ಬಿಡ್ತಾರೆ. ಅಷ್ಟೆಲ್ಲ ಅವಶ್ಯಕತೆ ಇಲ್ಲ. ತರಬೇತಿ ಅಂದ್ರೆ ಟ್ರೈನಿಂಗ್. ಇಟ್ ಇಸ್ ಅ ಶಾರ್ಟ್ ಟರ್ಮ್, ಕಡಿಮೆ ಅವಧಿ ಅಥವಾ ನಿಗದಿತ ಅವಧಿಗೆ ಮೀಸಲಾದಂಥದ್ದು. ಡೆವಲಪ್ಮೆಂಟ್ ಅಥವಾ ಅಭಿವೃದ್ಧಿ ಬಂದ್ರೆ ಲಾಂಗ್ ಟರ್ಮ್ ಗೋಲ್. ಸೊ ಇದು ಬಹಳಷ್ಟು ಸಮಯ ಹಿಡಿಯುವಂತ ಒಂದು ಪ್ರೋಸೆಸ್ ಅಂತ ಇಟ್ಕೋಬಹುದು. ಹೌದು. ಸೊ ಟ್ರೈನಿಂಗ್ ಈಸ್ ಫಾರ್ ಸ್ಪೆಸಿಫಿಕ್ ಆಬ್ಜೆಕ್ಟಿವ್.
ಒಂದು ಉದ್ದೇಶವನ್ನು ಇಟ್ಟುಕೊಂಡು ಮಾತ್ರ ನೀವು ಟ್ರೈನಿಂಗ್ ಕೊಡ್ಬೋದು. ಫಾರ್ ಎಕ್ಸಾಂಪಲ್ ಇಂಗ್ಲಿಷ್ ಸ್ಪೋಕನ್ ಟ್ರೈನಿಂಗ್ ಅಂದ್ರೆ ನೀವು ಇಂಗ್ಲಿಷ್ ಮಾತ್ರ ಅವನ್ನ ಮಾತಾಡ್ಲಿಕ್ಕೆ ತಯಾರು ಮಾಡುವಂತ ವಿಚಾರ. ಅಭಿವೃದ್ಧಿ ಅಂತ ಬಂದಾಗ ಓವರ್ ಆಲ್ ಡೆವಲಪ್ಮೆಂಟ್ ಅದು 360 ಡಿಗ್ರಿಯಲ್ಲಿ ವರ್ಕ್ ಆಗುತ್ತೆ. ಇಷ್ಟೇ ಬರೀಬೇಕು. ಸೊ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ, ಅದ್ರದ್ದು ಡೆಫಿನೇಷನ್ ಬರೀತಾರೆ, ಅದರ ವಿವರಣೆನ ಬರೆಯಕ್ ಹೋಗ್ತಾರೆ, ಅಷ್ಟೆಲ್ಲ ರಿಕ್ವೈರ್ಮೆಂಟ್ ಇಲ್ಲ. ಸೊ ನಿಮ್ಮ ಉತ್ತರ ಇಷ್ಟೇ ಇದ್ರೆ ಸಾಕು, ನಿಮ್ಗೆ ಖಂಡಿತ ಅಂಕ ಬರುತ್ತೆ. ಸ್ಪೆಸಿಫಿಕ್ ಆಗಿ ಉತ್ತರವನ್ನ ಬರಿಬೇಕು. ಹಾಗೆ ಇನ್ನೊಂದೆರಡು ಪ್ರಶ್ನೆನ ನಾನು ನಿಮ್ಗೆ ಹೇಳ್ಬಿಡ್ತೀನಿ, ಯಾವ ರೀತಿ ಅವರು ಇಟ್ಕೊಂಡಿರ್ಬೇಕು, ರೆಡಿ ಇರಬೇಕು ಅಂತ ಹೇಳಿ. ಯೋಜಿಸುವಿಕೆ 2 ಲಕ್ಷಣಗಳನ್ನು ತಿಳಿಸಿ ಅಂತ ಹೇಳ್ತಾರೆ, ಫೀಚರ್ಸ್ ಆಫ್ ಪ್ಲಾನಿಂಗ್ ಅಂತ ಹೇಳ್ತಾರೆ. ಸೊ ಅಲ್ಲಿ ಹೇಳಿದಾನೆ ಅಂದ್ರೆ ತಿಳಿಸಿ ಹೇಳಿದಾನೆ, ವಿವರಣೆ ಬೇಡ, ನೀವು ತಿಳಿಸಿ ಸಾಕು. ಅಂದ್ರೆ 2 ಲೈನಲ್ಲಿ ಕೀ ಪಾಯಿಂಟ್ಸ್ ಅಂತ ಕರಿತೀವಲ್ಲ, 2 ಕೀ ಉತ್ತರಗಳ ಮೂಲಕ ಉತ್ತರಿಸಿದ್ರೆ ಸಾಕು. ಹಾಗೆ ವಿವರಿಸಿ ಅಂತ ಬಂದಾಗ ಖಂಡಿತ ವಿವರಣೆ ಕೊಡಿ. ತಿಳಿಸಿ ಹೆಸರಿಸಿ ಅಂತ ಬಂದಾಗ ದಯವಿಟ್ಟು ಕೀ ಆನ್ಸರ್ಸ್ಗೆ ನೀವು ಲಿಮಿಟೆಡ್ ಆಗಿರಿ, ಯಾಕೆಂದ್ರೆ ಸಮಯದ ಅಭಾವ ತುಂಬಾ ಇರುತ್ತೆ. ಓಕೆ, ಹೆಚ್ಚು ಬರೆಯೋ ಅವಕಾಶ ಇದರಲ್ಲಿ ಇರುತ್ತೆ ಅಲ್ವಾ, ಅದರಿಂದ ಸ್ವಲ್ಪ ನಾವು ಜಾಗರೂಕತೆಯಿಂದ ಎಷ್ಟು ಬರೀಬೇಕು ಅದನ್ನು ಬಹಳ ಮುಖ್ಯ. ಹೌದು ಸರ್, ಅಲ್ವಾ? ಹೌದು. ಓಕೆ, ಇನ್ಯಾವ್ದಾದ್ರು ಪ್ರಶ್ನೆ ತಗೋತೀರಿ ಇಲ್ಲ ಪಾರ್ಟ್ ಸಿಗೆ ಹೋಗೋಣ? ಪಾರ್ಟ್ ಸಿ ತುಂಬಾ ಮುಖ್ಯವಾಗಿರುತ್ತೆ. ಸೊ ಪಾರ್ಟ್ ಸಿ ಕಡೆಗೆ ನಾವು ಸ್ವಲ್ಪ ಹೆಚ್ಚಾಗಿ ಫೋಕಸ್ ಮಾಡೋಣ. ಪಾರ್ಟ್ ಸಿ, ಪಾರ್ಟ್ ಡಿ. ಪಾರ್ಟ್ ಸಿ ಬಗ್ಗೆ ಹೇಳಿ ದೆನ್ ಪಾರ್ಟ್ ಡಿ ಕವರ್ ಮಾಡ್ಕೊಳ್ಳೋಣ ಸೈಮಲ್ಟೇನಿಯಸ್ ಆಗಿ. ಯಾಕಂದ್ರೆ 2 ಭಾಗದಿಂದ ಕೆಲವೊಮ್ಮೆ 8 ಅಂಕದ ಪ್ರಶ್ನೆಗಳು 4 ಅಂಕಕ್ಕೂ ಬರುತ್ತೆ, 4 ಅಂಕದ ಪ್ರಶ್ನೆಗಳು 8 ಅಂಕಕ್ಕೆ. 8 ಮಾರ್ಕ್ಸ್ 4 ಮಾರ್ಕ್ಸ್ಗೆ ಕೂಡ ಅವರು ಕೇಳುವ ಸಾಧ್ಯತೆ ಇರುತ್ತೆ, 4 ಮಾರ್ಕ್ಸ್ 8 ಮಾರ್ಕ್ಸ್ಗೆ ಕೇಳುವ ಸಾಧ್ಯತೆ ಇರುತ್ತೆ. ಸೊ ಮೊದಲಿಗೆ ಎಷ್ಟು ಪ್ರಶ್ನೆ ಇರುತ್ತೆ ಅನ್ನೋದನ್ನ ನಾವು ತಿಳ್ಕೊಂಡ್ಬಿಡೋಣ. 8 ಮಾರ್ಕ್ಸ್ ಇದು. ಸೊ ಟೋಟಲ್ 8 ಮಾರ್ಕ್ಸ್ ಇದು ಮತ್ತೆ 4 ಮಾರ್ಕ್ಸ್ ಇದು. 4 ಮಾರ್ಕ್ಸ್ ಇದು ಒಟ್ಟು 10 ಕ್ವೆಶ್ಚನ್ ಇರುತ್ತೆ. ಅವರು 6 ಪ್ರಶ್ನೆಗಳಿಗೆ ಉತ್ತರ ಮಾಡಬೇಕು. 24 ಮಾರ್ಕ್ಸ್ ಅವರು ತಗೋಬೇಕಲ್ಲಿ. ಸೊ ಇದು 4 ಮಾರ್ಕ್ಸ್ ಪಾರ್ಟ್ ಸಿ ಯ ವಿಭಾಗ. ಹಾಗೆ ಪಾರ್ಟ್ ಡಿ ಗೆ ಬಂದ್ರೆ ಒಟ್ಟು ಅವರಿಗೆ 5 ಪ್ರಶ್ನೆ ಇರುತ್ತೆ, 8 ಮಾರ್ಕ್ಸ್ ಇದು. 3ಕ್ಕೆ ಉತ್ತರ ಮಾಡಬೇಕು. ಸೊ ಅಲ್ಲಿ 24 ಮಾರ್ಕ್ಸ್ ಅಲಾಟ್ ಆಗುತ್ತೆ. ಇಲ್ಲ 5 ಪ್ರಶ್ನೆಗಳಿರ್ತವೆ, 3ಕ್ಕೆ ಉತ್ತರ ಕೊಡಬೇಕು. 8 ಅಂಕದ ಪ್ರಶ್ನೆ ಅಲ್ವಾ, 24 ಅಂಕ ಇಲ್ಲೇ ಬಂದ್ಬಿಡುತ್ತೆ ಮೋಸ್ಟ್ಲಿ. ಹೌದು, ನೀವೇನು ಬರಿದೆ ಹೋದ್ರು ಇದು ಮಾತ್ರ ಬರೆದ್ರೆ ಅಲ್ವಾ? ಹೌದು, ಖಂಡಿತ. ಬಟ್ ಲೆಂತಿ ಆನ್ಸರ್ಸ್ ಇರೋದ್ರಿಂದ ವಿದ್ಯಾರ್ಥಿಗಳು ಇದನ್ನ ಪುಟಗಟ್ಲೆ ಓದಬೇಕು, ಹೇಗೆ ಅದನ್ನ ಮೆಮರೈಸ್ ಮಾಡ್ಕೊಳ್ಳೋದು, ಈ ಚಾಲೆಂಜ್ ಅಲ್ಲಿ ಅವರು ಸ್ವಲ್ಪ ಸೋಲ್ತಾರೆ ಅನ್ನೋದೊಂದು ನನ್ನ ಪರ್ಸನಲ್ ಒಪಿನಿಯನ್ ಸರ್. ಸೊ ಈ 5 ಪ್ರಶ್ನೆ ಯಾವ್ಯಾವ ಪಾಠದಿಂದ ಬರುತ್ತೆ ಅನ್ನೋದು ಕ್ಲಾರಿಟಿ ಇದೆ. 8 ಅಂಕದ್ದು ವಿದ್ಯಾರ್ಥಿಗಳು ನೋಟ್ ಮಾಡ್ಕೊಂಡ್ಬಿಟ್ರು ಒಳ್ಳೇದು, ಅಥವಾ ತಿಳ್ಕೊಂಡಿದ್ರು ಒಳ್ಳೇದು. ಮೊದಲನೇ ಚಾಪ್ಟರ್ ಇಂದ 1 ಕ್ವೆಶ್ಚನ್ ಬರುತ್ತೆ. ಹಾಗೆ ಬಂದು ಅವ್ರಿಗೆ 5th ಚಾಪ್ಟರ್ ಇಂದ 1 ಕ್ವೆಶ್ಚನ್ ಬರುತ್ತೆ. ಸೊ ಹಾಗೆ ಬಂದ್ರೆ ಅವ್ರಿಗೆ 6th ಇಂದ 1 ಬರುತ್ತೆ, ದೆನ್ 7th ಇಂದ 1 ಬರುತ್ತೆ, ದೆನ್ ಮಾರಾಟ ಪ್ರಕ್ರಿಯೆ 10ನೇ ಚಾಪ್ಟರ್ ಇಂದ ಬರುತ್ತೆ. ಈ 5 ಚಾಪ್ಟರ್ 8 ಅಂಕದ ಕವರ್ ಆಗೋದು. ಅಲ್ಲಿಗೆ ನೀವು 11 ಪಾಠದಲ್ಲಿ 8 ಅಂಕದ ಪ್ರಶ್ನೆಗಳನ್ನ ಓದಬೇಕಾಗಿರೋದು ಬರೀ 5 ಚಾಪ್ಟರ್ ಮಾತ್ರ. ಬೇರೆ ಇನ್ನು ಉಳಿದ ಚಾಪ್ಟರ್ ನ 8 ಮಾರ್ಕ್ಸ್ ಪ್ರಶ್ನೆನ ಕಾನ್ಸಂಟ್ರೇಟ್ ಮಾಡೋ ಅವಶ್ಯಕತೆ ಇಲ್ಲ. ಹಾಗೆ 4 ಅಂಕದ ಪ್ರಶ್ನೆ ಬಂದಾಗ 10 ಇರುತ್ತೆ. ಸೊ ಇಲ್ಲಿ ಒಂದು ಹೇಳ್ಬೋದು ಅವರ ಅದೃಷ್ಟ ಅಂದ್ರೆ ಚಾಪ್ಟರ್ ನಂಬರ್ 3 ತುಂಬಾ ಸಣ್ಣ ಚಾಪ್ಟರ್. ನಾನು ಹೇಳಿದೆ ವ್ಯವಹಾರ ಪರಿಸರ. ವ್ಯವಹಾರ ಪರಿಸರ ಚಾಪ್ಟರ್ ಇಂದ ಅವ್ರಿಗೆ 4 ಅಂಕದ 2 ಪ್ರಶ್ನೆಗಳು ಬರುತ್ತೆ. 8 ಅಂಕ ಅಲ್ಲಿ ಆಯ್ತು. ಒಂದು ಬಂದ್ರೆ ವ್ಯವಹಾರ ಪರಿಸರದ ಆಯಾಮಗಳು ಬರ್ಬೋದು, ಇಲ್ಲಾಂದ್ರೆ ವ್ಯವಹಾರ ಪರಿಸರದ ಲಕ್ಷಣಗಳು ಬರ್ಬೋದು. ಯಾವ್ದಾದ್ರು ಒಂದು ಆಯಾಮದ ಲಕ್ಷಣಗಳು ಕೇಳಬಹುದು. ಸರಿ, 5 ಆಯಾಮ ಇರೋದು ಸರ್ ವ್ಯವಹಾರ ಪರಿಸರ. ಈಗ ನಾನೇನಾದ್ರೂ ವಿದ್ಯಾರ್ಥಿ ಆಗಿದ್ರೆ ಯಾವ ರೀತಿ ನಾನು ಅದನ್ನ ನೆನ್ಪಿಟ್ಕೋತಾ ಇದ್ದೆ ಅಂತ ಹೇಳೋದಾದ್ರೆ ಆಯಾಮ 5 ಆಯಾಮ ಇರೋದು. 5 ಆಯಾಮನ ಯಾವ ರೀತಿ ನೆನ್ಪಿಟ್ಕೋತಾ ಇದ್ದೆ ಅಂತ ಹೇಳಿದ್ರೆ, ಕಾನೂನಾತ್ಮಕ, ರಾಜ, ಆರ್ಥಿಕ, ಸಾಮಾಜಿಕ, ತಾಂತ್ರಿಕ. ಇಲ್ಲಿ ಕಾನೂನಾತ್ಮಕ ವ್ಯವಹಾರ ಅಥವಾ ಪರಿಸರ ಮೊದಲನೇದು. ಕಾನೂನಾತ್ಮಕ ಹೇಳಿದ್ದೇನೆ, ಪರಿಸರ ಆಡ್ ಮಾಡ್ಕೊಂಡ್ರೆ ಆಯ್ತು. ರಾಜ ಅಂತ ಹೇಳಿದ್ದೀನಿ, ರಾಜಕೀಯ ಪರಿಸರ ಆಯ್ತು. ಆರ್ಥಿಕ ಅಂತ ಹೇಳಿದ್ದೀನಿ, ಆರ್ಥಿಕ ಪರಿಸರ ಆಯ್ತು. ಸಾಮಾಜಿಕ ಹೇಳಿದ್ದೀನಿ, ಸಾಮಾಜಿಕ ಪರಿಸರ ಆಯ್ತು. ತಾಂತ್ರಿಕ ಹೇಳಿದ್ದೀನಿ, ತಾಂತ್ರಿಕ ಪರಿಸರ. ಇದು ಒಂದು ಸರ್ಕ್ಯುಲರ್ ಡಯಾಗ್ರಾಮ್ ಇರುತ್ತೆ. ಅದನ್ನ 5 ಭಾಗ ಮಾಡಿ ಇದು ಹೆಸರು ಬರೆದು ಮಧ್ಯೆ ಒಂದು ಚಿಕ್ಕ ಸರ್ಕಲ್ ಹಾಕಿ ವ್ಯವಹಾರ ಪರಿಸರ ಅಂತ ಬರೆದ್ರೆ 5 ಅಂಕ ಸರ್ ಅವ್ರಿಗೆ. ಅಂದ್ರೆ ರೇಖಾಚಿತ್ರದ ಮೂಲಕ ಪ್ರೆಸೆಂಟ್ ಮಾಡಿ ಅಂತ ಕ್ವಶನ್ ಬರುತ್ತೆ 5 ಅಂಕಕ್ಕೆ. ರೇಖಾಚಿತ್ರ ಕೂಡ ಇದ್ರ ಬಳಸಬೇಕಾಗುತ್ತೆ. ಹೌದು, ಅದು ಬಹಳ ಮುಖ್ಯ. ಹೌದು, ಒಂದು ಸರ್ಕಲ್ ಹಾಕಿ ಈಗ ನಾನು ಹೇಳದ್ನಲ್ಲ, ಕಾನೂನಾತ್ಮಕ, ರಾಜ, ಆರ್ಥಿಕ, ಸಾಮಾಜಿಕ, ತಾಂತ್ರಿಕ, ಇಷ್ಟನ್ನ ನೆನ್ಪಿಟ್ಕೊಂಡ್ರೆ ಸಾಕು. ಈವನ್ ಇಂಗ್ಲಿಷ್ ಅಲ್ಲಿ ತುಂಬಾ ಈಸಿ ಇದೆ. ಸೊ ದಟ್ ಇಸ್ ಏನು ಅಂತ ಡಿಫಿಕಲ್ಟಿ ಮೆಮರೈಸ್ ಮಾಡಕ್ಕೆ ಅಂತ ಏನಿಲ್ಲ. ಕನ್ನಡದಲ್ಲಾದ್ರೆ ಸ್ವಲ್ಪ ಕಷ್ಟ ಆಗತ್ತೆ ಅಂತ ಹೇಳಿ ಈ ರೀತಿ ಒಂದು ಶಾರ್ಟ್ ಕಟ್ ನ ಮಾಡಿ ಹೇಳಿದೆ ವಿದ್ಯಾರ್ಥಿಗಳ ಅನುಕೂಲ ಆಗ್ಲಿ ಅಂತ. ಇಷ್ಟು ಕಲ್ತ್ಕೊಂಡ್ರೆ ಅವ್ರಿಗೆ 8 ಮಾರ್ಕ್ಸ್ ಲಾಸ್ ಇಲ್ಲ ಸರ್. ಈ 5 ಆಯಾಮಗಳು ಕೇಳಿದ್ರೆ ಈ 5 ಆಯಾಮಗಳು ಕೇಳೋದು.
ಯಾವ್ದಾದ್ರು ಒಂದು ಆಯಾಮದ ಗುಣಲಕ್ಷಣ ಕೇಳಬಹುದು. ಬರೀ ಆಯಾಮ ಬರೆದ್ರೆ ಸಾಕ, ವಿವರಿಸಬಹುದಲ್ಲ ನಿಮ್ಗೆ. ಈಗ ವ್ಯವಹಾರದ ಮೇಲೆ ಹೇಗೆ ಇದರ ಪ್ರಭಾವ ಬೀರುತ್ತೆ ಅನ್ನೋದನ್ನ ನೀವು ಹೇಳ್ಬೇಕಷ್ಟೇ. ಅದೇನ್ ತುಂಬಾ ಕಷ್ಟ ಇಲ್ಲ. ರಾಜಕೀಯವಾಗಿ ಪಾಲಿಟಿಕಲಿ ಹೇಗೆ ಬಿಸ್ನೆಸ್ ಗೆ ಇನ್ಫ್ಲೂಯೆನ್ಸ್ ಆಗುತ್ತೆ, ಎಕನಾಮಿಕಲಿ ಹೇಗೆ ಇನ್ಫ್ಲೂಯೆನ್ಸ್ ಆಗುತ್ತೆ, ಟೆಕ್ನಿಕಲ್ ಚೇಂಜಸ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾವು ಯಾವುದೋ ಒಂದು ಆ ಕಾಲಕ್ಕೆ, ನನ್ನ ತಂದೆಯ ಕಾಲಕ್ಕೆ ಇದ್ದಂತ ವಾಚ್ ಕಂಪನಿ ಇವತ್ತಿಗೆ ಇಲ್ಲ. ಈಗ ನಿನ್ನೆ ಮೊನ್ನೆ ಬಂದಂತ ವಾಚ್ ಕಂಪನಿ ಸ್ಟ್ರಾಂಗ್ ಆಗಿ ಮಾರ್ಕೆಟ್ ನ ಲೀಡ್ ಮಾಡ್ತಾ ಇದೆ. ಸೊ ಈ ಕಂಪ್ಯಾರಿಸನ್ ತಗೊಳ್ಳುವಾಗ ಯಾಕೆ ಇದ್ ರೀತಿ ಆಯ್ತು ಅಂದ್ರೆ ಅದು ಟೆಕ್ನಿಕಲ್. ಸೊ ಟೆಕ್ನಾಲಜಿಕಲಿ ಅಪ್ಗ್ರೇಡೇಷನ್ ಆದಂತ ವಾಚ್ ಕಂಪನಿಗಳು ನಿನ್ನೆ ಮೊನ್ನೆ ಬಂದಿದ್ರು, ಇವತ್ತು ಮಾರ್ಕೆಟ್ ಅಲ್ಲಿ ಸಸ್ಟೈನ್ ಆಗ್ತಾ ಇದೆ. ಏಜ್ ಓಲ್ಡ್, ಕೆಲವೊಂದು ಬಾರಿ ಮದ್ವೆನೆ ಮುರಿದು ಬೀಳ್ತಾ ಇತ್ತು ವಾಚ್ ಕೊಟ್ಟಿಲ್ಲ ಅಂತ ಕಂಪನಿಗಳು ಇವತ್ತು ಮುಚ್ಚುವ ಪರಿಸ್ಥಿತಿಗೆ ಬರ್ಲಿಕ್ಕೆ ಕಾರಣ ಟೆಕ್ನಾಲಜಿಕಲ್ ಅಪ್ಗ್ರೇಡೇಷನ್ ಇಲ್ಲ. ಈ ರೀತಿಯಾಗಿ ಸಿಂಪಲ್ ಆಗಿರುವಂತ ಒಂದು ಅವ್ರ ಸುತ್ತಮುತ್ತ ಇರೋದನ್ನೇ ನೋಡಿ ಬರೆದ್ರೆ ಆಯ್ತು. ಸೊ ಇದಿಷ್ಟು ಅಂಕಗಳ ವಿಭಜನೆ ಬಗ್ಗೆ ಆಯ್ತು. ನಾವು ಯಾವ್ಯಾವ ಪಾಠದಿಂದ ಎಷ್ಟೆಷ್ಟು ಅಂಕಕ್ಕೆ ಬರ್ತದೆ ಅನ್ನೋದು. ಸೊ ಈಗ ಪ್ರಶ್ನೆಗಳನ್ನ ಡೈರೆಕ್ಟ್ ಆಗಿ ನೋಡಿ ಬಿಡೋಣ. ಈಗ 8 ಅಂಕದ್ದು 4 ಅಂಕದ್ದು ನೀವು ಆಗಿಂದ ಹೇಳ್ತಾ ಇದ್ರಿ ಯಾವ್ಯಾವ ರೀತಿ ಪ್ರಶ್ನೆಗಳು ಬರಬಹುದು ಅಂತ ಹೇಳಿ. ಸೊ ಯಾವ್ಯಾವ ರೀತಿ ಬರುತ್ತೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿ ಕೊಡ್ಲಿಕ್ಕೆ ನಾನು ಇಷ್ಟಪಡ್ತೀನಿ. ನಿರ್ವಹಣೆಯ ಸ್ವರೂಪ ಮತ್ತು ಮಹತ್ವ, ದಟ್ ಈಸ್ ನೇಚರ್ ಅಂಡ್ ಸ್ಕೋಪ್ ಆಫ್ ಮ್ಯಾನೇಜ್ಮೆಂಟ್ ಇಂಗ್ಲಿಷ್ ಅಲ್ಲಿ ಹೇಳ್ತೇವೆ. ಸೊ ಇದರಲ್ಲಿ ನಿಮಗೆ 8 ಅಂಕದ ಪ್ರಶ್ನೆ ಬಂದೇ ಬರುತ್ತೆ. ಸೊ ಸಾಧಾರಣವಾಗಿ ಕೇಳಿದ್ರೆ ಅವನು ಫೀಚರ್ಸ್ ಆಫ್ ಮ್ಯಾನೇಜ್ಮೆಂಟ್, ಗುಣಲಕ್ಷಣಗಳು, ನಿರ್ವಹಣೆಯ ಉದ್ದೇಶಗಳು, ಆಬ್ಜೆಕ್ಟಿವ್ಸ್ ಆಫ್ ಮ್ಯಾನೇಜ್ಮೆಂಟ್ ಬರ್ಬೋದು. ಆರ್ ಸಮನ್ವಯತೆಯ ಅರ್ಥ ಮತ್ತು ಗುಣಲಕ್ಷಣಗಳು, ಫೀಚರ್ಸ್. ಇದಿಷ್ಟರಲ್ಲಿ ಒಂದು ಕ್ವಶನ್ 8 ಮಾರ್ಕ್ಸ್ಗೆ ಬರುವ ಸಾಧ್ಯತೆಗಳು. ಇನ್ನೊಂದು ಅನುಮಾನ ಹುಟ್ಕೋಬಹುದು ಕಾರ್ಯಕ್ರಮ ಕೇಳ್ತಾ ನಮ್ಮ ಮಕ್ಕಳಿಗೆ ಏನಂತ ಹೇಳಿದ್ರೆ, ಫೀಚರ್ಸ್ ಅಂತ ಹೇಳಿದ್ರಿ ಮತ್ತೆ ಗುಣಲಕ್ಷಣಗಳು ಈ ಸಂಬಂಧಪಟ್ಟಂಗೆ ನಾವು ಪಾಯಿಂಟ್ಸ್ ಒಂದು 8 ಪಾಯಿಂಟ್ಸ್ ಇದೆ ಅಂತ ಅನ್ಕೋಣ. ಈಗ ಪಾಯಿಂಟ್ಸ್ ಬರೆದ್ರೆ ಸಾಕಾ, ಪಾಯಿಂಟ್ಸ್ ಅನ್ನ ಬರೆದು ಒಂದು 4 ಲೈನ್ ವಿವರಿಸ್ಬೇಕು, ಅದು ಬಹಳ ಮುಖ್ಯ ಆಗುತ್ತೆ. ಯಾಕೆ ಅಂತಂದ್ರೆ ಅದು ಕೂಡ ಗೊಂದಲ ಇರುತ್ತೆ. ನನ್ನ ಪಾಯಿಂಟ್ಸ್ ನೆನಪಿತ್ತು, ಇಲ್ಲ ಬರೀ 4 ನೆನಪಿತ್ತು, ಬರೋದು ಸುಮ್ಮನಾಗುವಂಥದ್ದ, ಇಲ್ಲ ಅದನ್ನು ವಿವರಿಸ್ಬೇಕಾ, ಅದು ಬಹಳ ಮುಖ್ಯ. ಐ ರಿಯಲಿ ಕಾಂಪ್ಲಿಮೆಂಟ್ ಯು. ಥ್ಯಾಂಕ್ಸ್ ಫಾರ್ ದಿಸ್ ಕ್ವಶನ್. ಯಾಕೆಂದ್ರೆ ತುಂಬಾ ವಿದ್ಯಾರ್ಥಿಗಳಿಗೆ ಈ ಕನ್ಫ್ಯೂಷನ್ ಇರುತ್ತೆ, ನಾನು ಕೀ ಪಾಯಿಂಟ್ಸ್ ಬರಿಬೇಕಾ ಅಥವಾ ವಿವರಣೆ ಕೊಡ್ಬೇಕಂತ. ನಾನು ಹೇಳ್ದೆ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಪ್ರಶ್ನೆನ ಕರೆಕ್ಟ್ ಆಗಿ ಓದಿ ಅರ್ಥ ಮಾಡ್ಕೊಳ್ಳಿ. ಅಲ್ಲಿ ಹೆಸರಿಸಿ ತಿಳಿಸಿ ಅಂತ ಇದ್ರೆ ನಿಮ್ಮ ಕರ್ತವ್ಯ ಬರೀ ಹೆಸರಿಸೋದು ಮಾತ್ರ, ವಿವರಣೆಯ ಅವಶ್ಯಕತೆ ಇಲ್ಲ. ಆದ್ರೆ ಪ್ರಶ್ನೆ ವಿವರಿಸಿ ಅಂತ ಬಂದಾಗ 8 ವಾಕ್ಯದ ಇರುವ ಕಾರಣದಿಂದ ನೀವು ಸ್ಟಾರ್ಟಿಂಗ್ ಸ್ವಲ್ಪ ಅದರ ಡೆಫಿನೇಷನ್, ಮೀನಿಂಗು ಇದನ್ನ ಬರೆದು ಆಮೇಲೆ ವಿವರಣೆಗೆ ಹೋದ್ರೆ ಬಹಳ ಉತ್ತಮ. ಈಗ ನೀವ್ ಹೇಳಿದ್ರಿ ಹೇಗೆ ನೆನ್ಪಿಟ್ಕೊಳಕ್ ಆಗತ್ತೆ, ವಿದ್ಯಾರ್ಥಿಗಳು ದೊಡ್ಡ ಪಾಯಿಂಟ್ಸ್ ಗಳಿರುತ್ತೆ, ಎಷ್ಟು ಪಾಯಿಂಟ್ಸ್ ಬರೀಬೇಕು ಅನ್ನೋದ್ರ ಬಗ್ಗೆ ಕನ್ಫ್ಯೂಷನ್ ಇದೆ ಅಂತ. ಸಾಧಾರಣವಾಗಿ 8 ಅಂಕಕ್ಕೆ 8 ಪಾಯಿಂಟ್ ನಾವು ಕೇಳೋದು. 1 ಪಾಯಿಂಟ್ ಇಸ್ ಈಕ್ವಲ್ ಟು 1 ಮಾರ್ಕ್ಸ್ ಅಂತ. ಸೊ ಇಲ್ಲಿ ವಿದ್ಯಾರ್ಥಿ ಕಾನ್ಸಂಟ್ರೇಟ್ ಮಾಡಬೇಕು. ಬಟ್ ನಾನ್ ಪರ್ಸನಲ್ ಆಗಿ ಸಜೆಸ್ಟ್ ಮಾಡೋದು 2 ಪಾಯಿಂಟ್ ಎಕ್ಸ್ಟ್ರಾ ಬರೀರಿ. 8ಕ್ಕೆ 10 ಪಾಯಿಂಟ್ ಬರೀರಿ, ಕಳ್ಕೊಳ್ಳೋದೇನಿಲ್ಲ ಅಲ್ಲ. ಯಾಕೆ ಅಂತ ಹೇಳಿದ್ರೆ ನೀವು ಬರೆಯೋ ಬರದಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿರ್ಬೋದು ಅಥವಾ ಪದ ಬಳಕೆ ತಪ್ಪಾಗಿ ಇರಬಹುದು. ಸೊ ಈ ಚಾನ್ಸಸ್ ಅಲ್ಲಿ ನಿಮ್ಗೆ ಆ 2 ಎಕ್ಸ್ಟ್ರಾ ಪಾಯಿಂಟ್, ಇದು ಯಾರಿಗೆ ಅಂದ್ರೆ 80ಕ್ಕೆ 80 ತಗೊಳ್ಳುವ ವಿದ್ಯಾರ್ಥಿಗಳಿಗೆ. ಸೊ ನಿಮ್ಮ ಒಂದು ರಾಂಗ್ ಪದದ ಬಳಕೆ ನಿಮ್ಮ ಮಾರ್ಕ್ಸ್ ನ ಕಳ್ಕೊಳ್ಳೋ ಒಂದು ದಾರಿ ಮಾಡ್ಕೊಳ್ಳುತ್ತೆ. ಆ ಕ್ಷಣದಲ್ಲಿ ನೀವೇನ್ ಮಾಡಿ 2 ಪಾಯಿಂಟ್ ಎಕ್ಸ್ಟ್ರಾ ಬರೆಯೋದ್ರಿಂದ ಏನು ಕಳ್ಕೊಳ್ಳೋದಿಲ್ಲ. ಹಾಗೆ ವ್ಯತ್ಯಾಸಗಳು ಬಂದಾಗ ಯಾವ ರೀತಿ ಬರೀಬೇಕಂದ್ರೆ, ಒಂದೇ ಟೇಬಲ್ ಡ್ರಾಫ್ಟ್ ಮಾಡ್ಕೊಂಡು ಪಕ್ಕದಲ್ಲಿ ಬರೀರಿ, ವ್ಯತ್ಯಾಸಗಳು ಬರೀಲಿಕ್ಕೆ ಈಸಿ ಆಗುತ್ತೆ. ತುಂಬಾ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ ಅಂದ್ರೆ, ಮೇಲ್ಗಡೆ ಒಂದು ಟಾಪಿಕ್ ಬರೀತಾರೆ, ಇನ್ನೊಂದು ಕೆಳಗಡೆ ಇನ್ನೊಂದು ಟಾಪಿಕ್ ಬರೀತಾರೆ. ಅನುಕೂಲಗಳು ಅನಾನುಕೂಲಗಳು ಅಷ್ಟೇನೆ. ನಾನ್ ಪರ್ಸನಲ್ ಸಜೆಷನ್ ಇದು. ಯಾಕೆಂದ್ರೆ ವ್ಯಾಲ್ಯೂಯೇಟರ್ಸ್ಗೂ ಈಸಿ ಆಗ್ಬೇಕಲ್ಲ, ಪೇಪರ್ ಕರೆಕ್ಷನ್ ಮಾಡೋರು ಪೇಜ್ ತಿರ್ಗಿಸ್ಬೇಕಾಗತ್ತೆ. ಇಲ್ಲಂದ್ರೆ ಈ ಪೇಜ್ ಅಲ್ಲಿ ಅನುಕೂಲ ಇರುತ್ತೆ, ಪಕ್ಕದ ಪೇಜ್ ಅಲ್ಲಿ ಅನಾನುಕೂಲ ಇರುತ್ತೆ. ನಮಗೂ ಡಬಲ್ ಕೆಲ್ಸ ಅದು. ವ್ಯಾಲ್ಯೂಯೇಷನ್ ಮಾಡುವಾಗ ನಮ್ ಕೆಲ್ಸವೇ ಅದು, ಆದ್ರೆ ಇನ್ನೊಂಚೂರು ಎಕ್ಸ್ಟ್ರಾ ಎಫರ್ಟ್ ಆಯ್ತಲ್ಲ. ಟೇಬಲ್ ಹಾಕ್ಬಿಡಿ, ಅಲ್ಲೇ ಪಕ್ಕದಲ್ಲಿ ನೋಡ್ಕೊಂತೀವಿ ನಾವು. ಸರಿ, ಇದ್ರ ಇಮಿಡಿಯೇಟ್ ಮಾರ್ಕ್ಸ್ 2 ಮಾರ್ಕ್ಸ್, ಒಂದು ವ್ಯತ್ಯಾಸಕ್ಕೆ 2 ಮಾರ್ಕ್ಸ್ ಆಯ್ತಲ್ಲ. ಅನುಕೂಲ ಅನಾನುಕೂಲಕ್ಕೆ 2 ಮಾರ್ಕ್ಸ್ ಈಸಿಯಾಗಿ ಆಯ್ತು. ಮತ್ತೆ ಪ್ರೆಸೆಂಟೇಶನ್ ತುಂಬಾ ಚೆನ್ನಾಗಿ ಬರುತ್ತೆ. ಆಮೇಲೆ ತುಂಬಾ ವಿದ್ಯಾರ್ಥಿಗಳಿಗೆ ಒಂದು ಡೌಟ್ ಇರುತ್ತೆ, ಸರ್ ಬುಕ್ಕಲ್ಲಿ ಹೇಗಿರುತ್ತೆ ಹಾಗೇ ವಿವರಣೆ ಕೊಡಬೇಕಾ? ಖಂಡಿತ ಇಲ್ಲ. ನಿಮ್ಮ ಸ್ವಂತ ಬಳಕೆಯನ್ನ ಬಳಸಿ, ಆದರೆ ಯಾವುದೇ ಅರ್ಥಕ್ಕೆ ಚ್ಯುತಿ ಆಗಬಾರದು, ಮೀನಿಂಗ್ ಅಲ್ಲಿ ಡೈವರ್ಸ್ ಆಗಬಾರದು. ಆ ರೀತಿ ನಿಮ್ಮ ಪದ ಬಳಕೆಯಲ್ಲಿ ಖಂಡಿತ ಬರೀಬಹುದು. ಅಂದ್ರೆ ನಮ್ಮ ವಿದ್ಯಾರ್ಥಿಗಳು ಬರೆಯುವ ಭರಾಟೆಯಲ್ಲಿ ತಪ್ಪು ಬರೆಯುವಂಥದ್ದು, ಇಲ್ಲ ಏನೇನೋ ಬರೆಯುವಂಥದ್ದು. ಈಗ ಪೇಜ್ ತುಂಬಿಸ್ಬೇಕಲ್ಲ, ಪೇಜ್ 1 ಮಾರ್ಕ್ಸ್ ಕೊಟ್ಟರು ಪಾಸ್ ಆಗ್ಬಿಡ್ತೀನಿ ಉದ್ದೇಶಕ್ಕಾಗಿ ಏನೇನೋ ಬರೆಯುವಂಥದ್ದು ಬೇಡ. ಅಂದ್ರೆ ನೀವು ಏನು ಬರಿತೀರಿ ನಿಖರವಾಗಿ ಅದನ್ನ ಒಂದು ಪದನೋ ಇಲ್ಲ 1 ಲೈನಲ್ಲಿ ಉತ್ತರ ಕೊಡುವಂಥದ್ದು ಇರುತ್ತಲ್ಲ, ಅದನ್ನ ಬರೋದು ಸಾಕು. ನೀವು 1 ಪೇಜ್ ಬರೋದು ಟೈಮ್ ವೇಸ್ಟ್ ಮಾಡ್ಲಿಕ್ಕೆ
ಮಾಡ್ಲಿಕ್ಕಿಂತ ಆ ಒಂದು ಪದಕ್ಕೆ ಒಂದು ಅಂಕ ಸಿಕ್ಕುತ್ತಾ ನಿಮಗೆ? ಹೌದು ಹೌದು ಅಲ್ವಾ? ಖಂಡಿತ. ಯಾಕೆಂತಂದ್ರೆ ನಿಖರವಾಗಿರ್ಬೇಕಲ್ವಾ ಯಾವ್ದಾದ್ರು. ಹೌದು, ನೀವು ನಿಖರತೆ ಬಗ್ಗೆ ಮಾತಾಡಿದ್ರಿಂದ ಇನ್ನೊಂದು ನಿಖರತೆ ನನಗ್ ಬಂದಿದೆ, ನೆನಪಾಗಿದೆ. ಏನಂತ ಹೇಳಿದ್ರೆ, ಈ ತುಂಬಾ ವಿದ್ಯಾರ್ಥಿಗಳು ಬಿಲೋ ಆವರೇಜ್ ಇರ್ತಾರಲ್ಲ, ಪಾಸ್ ಆದ್ರೆ ಸಾಕಪ್ಪ ಅನ್ನೋದು, ಅವರು ಒಂದು ಮಿಸ್ಟೇಕ್ ಮಾಡ್ತಾರೆ ಯಾವಾಗ್ಲೂ. ಪ್ರಶ್ನೆ ಪತ್ರಕ್ಕೆ ಸಿಕ್ಕಿದ ಕೂಡಲೇ ಮೊದಲಿಗೆ 1 ಮಾರ್ಕ್ಸ್ ಇದು 20 ಕ್ವಶನ್ ಅಟೆಂಡ್ ಮಾಡ್ತಾರೆ. ಈ ಮಲ್ಟಿಪಲ್ ಚಾಯ್ಸ್ ಬಿಟ್ಟ ಸ್ಥಳ ಒಂಚೂರು ಕನ್ಫ್ಯೂಷನ್ ಇರುತ್ತಲ್ಲ, ಅದನ್ನ ಮತ್ತೆ ಇನ್ನೊಂದ್ಸತಿ ಲಾಸ್ಟ್ ಪೇಜ್ ಅಲ್ಲಿ ತುಂಬಿಸ್ತಾ ಹೋಗ್ತಾರೆ. ಅವರ ಅನಿಸಿಕೆ ಏನಿರುತ್ತೆ ಅಂತ ಹೇಳಿದ್ರೆ, ಯಾವ್ದು ಸರಿ ಇರುತ್ತೆ ಅದು ತಗೊಳ್ತಾರೆ ಅಂತ. ಬಟ್ ಸೆಕ್ಷನ್ ಎ ಒಂದು ಕಂಡೀಷನ್ ಇದೆ, ವಿದ್ಯಾರ್ಥಿ ಮೊದಲು ಯಾವ ಉತ್ತರವನ್ನ ಬರೆದಿರ್ತಾನೆ 1 ಅಂಕದ ಪ್ರಶ್ನೆಯಲ್ಲಿ, ಮೊದಲು ಬರೆದಂತ ಉತ್ತರವನ್ನೇ ಅಂತಿಮವೆಂದು ಪರಿಗಣಿಸಲಾಗುವುದು. ಅವನು ಮತ್ತೆ ಕಡೆ ಪೇಜ್ ಅಲ್ಲಿ ಬರೆದರೆ ಅದನ್ನ ಅಂತಿಮ ಎಂದು ಪರಿಗಣಿಸಲ್ಲ, ಅದಕ್ಕೆ ಯಾವುದೇ ರೀತಿ ಅಂಕನೂ ಕೊಡೋದಿಲ್ಲ. ಈ ಕಡೆ ನಮ್ಮ ಬಿಲೋ ಆವರೇಜ್ ಸ್ಟೂಡೆಂಟ್ಸು ಬಹಳ ಮುಖ್ಯವಾಗಿ ಕಾನ್ಸಂಟ್ರೇಟ್ ಮಾಡಬೇಕು. ಮತ್ತೆ ಅವ್ರು ಕ್ವಶನ್ ಪೇಪರ್ ಕೊಡ್ತಾರಲ್ಲ, ಅದ್ರ ಮೇಲೆನೆ ಈ ಸೂಚನೆಗಳು ಇರುತ್ತೆ. ಎಷ್ಟೋ ವಿದ್ಯಾರ್ಥಿಗಳು ಸೂಚನೆನ ಓದೋದೇ ಇಲ್ಲ, ಡೈರೆಕ್ಟ್ ಉತ್ತರ ಬರಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂದ್ರೆ ಉತ್ತರವನ್ನ ಬರೀಲಿಕ್ಕೆ ಶುರು ಮಾಡ್ತಾರೆ, ಆಮೇಲೆ ಇನ್ನೊಂದು ತಪ್ಪನ್ನು ಮಾಡ್ತಾರೆ ಅಂತ ಕಾಣುತ್ತೆ. ಯಾಕೆಂತ ಹೇಳಿದ್ರೆ, ಪ್ರಶ್ನೆ ಸಂಖ್ಯೆಯನ್ನು ಹಾಕ್ತಿರೋಂಥದ್ದು, ಪಾರ್ಟ್ ಹಾಕ್ತಿರೋಂಥದ್ದು, ಸುಮ್ಮನೆ ಏನೋ ಅಂದ್ರೆ ಉತ್ತರ ಪಾಪ ಬರೆದಿರ್ತಾರೆ, ಅದು ಯಾವುದಕ್ಕೆ ಉತ್ತರ ಅನ್ನುವಂಥದ್ದು ನಮ್ಮ ವ್ಯಾಲ್ಯುವೇಟರ್ ಕಷ್ಟ ಆಗ್ಬಿಡುತ್ತಲ್ಲ. ಪಾಪ ಆ ವ್ಯಾಲ್ಯುವೇಟರ್ ಏನೋ ಕನ್ನಡಮಯ ಆಗಿದ್ರೆ ಏನೋ ಹುಡಿಕೊಂಡು ಅವರೇ ಹಾಕ್ಬೋದೇನೋ, ಇಲ್ಲ ಅಂತಂದ್ರೆ ಯಾವನ ಅಲ್ಲ, ಹಿಂದಿನ ಉತ್ತರಕ್ಕೆ ಸೇರಿಸ್ಕೊಂತೀವಿ ಇದು ಅಲ್ವಾ. ಹಿಂದಿನ ಉತ್ತರ ಯಾವ್ದು ನಂಬರ್ ಹಾಕಿರ್ತಾರೆ ಅದಕ್ಕೆ ಜಾಯಿನಿಂಗ್ ಆನ್ಸರ್ ಅಂತ ಕನ್ಸಿಡರ್ ಆಗ್ಬೋದು. ಅದರಿಂದ ವಿದ್ಯಾರ್ಥಿಗಳು ಬಹಳ ಮುಖ್ಯವಾಗಿ ಪ್ರತಿ ಉತ್ತರ ಬರೆಯೋದಕ್ಕಿಂತ ಮುಂಚೆ ಪ್ರಶ್ನೆಯ ಸಂಖ್ಯೆ, ಕ್ವೆಶ್ಚನ್ ನಂಬರ್ನ ಮಿಸ್ ಮಾಡದೆ ಬರಿಬೇಕು. ಹಾಗೆ ನಿಮಗೂ ಒಂದು ಟಿಪ್ಸ್ ಕೊಡ್ತಾ ಇದ್ದೀನಿ ಮಕ್ಕಳ, ಏನಂದ್ರೆ ಸಪೋಸ್ ನಮ್ಮಿಂದಾನು ಮಿಸ್ಟೇಕ್ ಆಗಿ ಪ್ರಶ್ನೆ ಏನಾದ್ರೂ ರಾಂಗ್ ಆಗಿದ್ರೆ ನಿಮ್ಗೆ ಗ್ರೇಸ್ ಅಂಕ ಕೂಡ ಸಿಗುತ್ತೆ. ಅದರಿಂದ ಕ್ವೆಶ್ಚನ್ ನಂಬರ್ನ ಬರೆಯೋದನ್ನ ಮಿಸ್ ಮಾಡಬೇಡಿ. ಓಕೆ, ಅಲ್ಲಿ ಮಿಸ್ ಆದ್ರೆ ಕೂಡ ನಿಮಗೆ ಅಂಕ ಬರೋದು ಕಮ್ಮಿ ಆಗ್ಬಿಡುತ್ತಲ್ವಾ? ಹೌದು ಹೌದು, ಬಟ್ ಅಟೆಂಪ್ಟ್ ಮಾಡಿರ್ಬೇಕು ಉತ್ತರವನ್ನ, ಹಾಗೆ ಆ ಉತ್ತರ ಸರಿಯಾಗಿಯೂ ಇರಬೇಕು. ಬರೀ ಪ್ರಶ್ನೆ ನಂಬರ್ ಹಾಕಿದ್ರೆ ಅಂಕಗಳು ಯಾವುದೇ ಕಾರಣಕ್ಕೂ ಸಿಗೋದಿಲ್ಲ. ಓಕೆ, ಈಗ ಇನ್ಯಾವ್ದಾದ್ರು 1-2 ಪ್ರಶ್ನೆಗಳನ್ನ ಈ ರೀತಿ ತಗೋಬಹುದು, ಈ ರೀತಿ ಬರಬಹುದು ಈ ಪ್ರಶ್ನೆಗಳು ಅಂತ ಹೇಳಿ ವಿವರಿಸಬಹುದಾ? ಅದೇ ಸರ್, ಈಗ ಮೊದಲನೇ ಅಧ್ಯಾಯದಿಂದ 8 ಅಂಕದ ಪ್ರಶ್ನೆಗಳ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಹಾಗೆ ಚಾಪ್ಟರ್ ವೈಸ್ ನಾನು ಹೇಳ್ತಾ ಹೋಗ್ಬಿಡ್ತೀನಿ. 2ನೇ ಅಧ್ಯಾಯ ನಿರ್ವಹಣೆಯ ತತ್ವಗಳು ಅಂತ ಬರ್ತದೆ. ಅದರಲ್ಲಿ ಏನೇನ್ ಕೇಳಬಹುದು ಅಂತ. ಇಲ್ಲೂ ಅಷ್ಟೇನೆ ನಾನು ಹೇಳಿದೆ, 1 ಅಂಕದ ಉತ್ತರ ನೆನ್ಪಿಟ್ಕೊಳ್ಳೋದು ಹೇಗೆ, FW ಟೇಲರ್, STGH ಇವರಿಬ್ಬರ ತತ್ವಗಳೇ ನಿಮಗೆ ಒಂದು 4 ಅಂಕದ ಪ್ರಶ್ನೆ ಬರುವ ಸಾಧ್ಯತೆ ಇರುತ್ತೆ. ಈ ಎರಡನ್ನ 100% ಚೆನ್ನಾಗಿ ಕಲ್ತ್ಕೊಳ್ಳಿ, ತುಂಬಾ ಚೆನ್ನಾಗಿ ಕಲ್ತ್ಕೊಳ್ಳಿ. ಸಾಧಾರಣವಾಗಿ ಇಬ್ಬರದು ಕಾಂಪ್ಲಿಮೆಂಟ್ ಥೇರೀಸ್, ಈ 2 ಥೇರಿಯಲ್ಲಿ ಒಂದು ಥೇರಿ ಬರುತ್ತೆ. ಸೊ ದಟ್ ಈಸ್ FW ಟೇಲರ್ ಆಗಿರ್ಬೋದು ಅಥವಾ ಹೆನ್ರಿ ಫಯೋಲ್ ರವರದಾಗಿರ್ಬೋದು. ಸೊ ಹೆನ್ರಿ ಫಯೋಲ್ ಅವ್ರದ್ದಾದ್ರೆ 8 ತತ್ವಗಳನ್ನ ಹೇಳಿ ಅಂತ ಬರುತ್ತೆ. ಸೊ 4 ಮಾರ್ಕ್ಸಿಗಾದ್ರೆ 4 ಬರೆದ್ರೆ ಸಾಕು, ನಿಮ್ಗೆ 4 ಅಂಕಗಳು ಬರುತ್ತೆ. ಅಂಟಿಲ್ ಅನ್ಲೆಸ್ ಅವ್ರು ಸ್ಪೆಸಿಫಿಕ್ ಆಗಿ ಒಂದು ತತ್ವಕ್ಕೆ ಅರ್ಧ ಮಾರ್ಕ್ಸ್ ಅಂತ ಡಿಸೈಡ್ ಮಾಡಿದಾಗ ಮಾತ್ರ 8 ಕೇಳ್ತಾರೆ. ಸೊ ಇದು ಒಂದು ಕ್ವೆಶ್ಚನ್ ಇರುತ್ತಲ್ವಾ ಅಲ್ಲೇ? ಹೌದು, ಖಂಡಿತ ಇರುತ್ತೆ ಸರ್, ಖಂಡಿತ ಇರುತ್ತೆ. ಹಾಗೆ ನಾನು ಹೇಳಿದೆ, ವ್ಯವಹಾರ ಪರಿಸರದ ಬಗ್ಗೆ ಆಲ್ರೆಡಿ ಮಾತಾಡ್ಬಿಟ್ಟಿದ್ದೇನೆ. ಆಯಾಮಗಳು ಇಲ್ಲ ಲಕ್ಷಣಗಳ ಕೇಳ್ತಾರೆ. ಅದರಲ್ಲಿ ಹಾಟ್ಸ್ ಪ್ರಶ್ನೆ, ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ ಪ್ರಶ್ನೆ ಬರುವ ಸಾಧ್ಯತೆ ಇದೆ. ಯಾಕೆಂದ್ರೆ ಒಂದೇ ಚಾಪ್ಟರ್, ತುಂಬಾ ಚಿಕ್ಕ ಚಾಪ್ಟರ್, 3 ಪೇಜಿನ ಒಂದು ಪಾಠ. ಅದರಲ್ಲಿ ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್ ಅಂತ ಬರುವಾಗ ಜನರಿಕ್ ಆಗಿ ಒಂದು ಕ್ವೆಶ್ಚನ್ ಫ್ರೇಮ್ ಮಾಡಿ ಹಾಕ್ತಾರೆ. ಬಟ್ ಅದು ಕೂಡ ನಿಮ್ ಟೆಕ್ಸ್ಟ್ ಬುಕ್ ಅಲ್ಲೇ ಇದೆ, ದಯವಿಟ್ಟು ಅದನ್ನ ಓದಿ. ಸೊ ನೆಕ್ಸ್ಟ್ ಬರೋದಾದ್ರೆ ಅಧ್ಯಾಯ 4. ಸೊ ಇಲ್ಲಿ 4 ಅಂಕದ ಪ್ರಶ್ನೆಗಳಿಗೆ ಸಾಧಾರಣವಾಗಿ ಫೀಚರ್ಸ್ ಆಫ್ ಪ್ಲಾನಿಂಗ್ ಬರ್ಬೋದು, ಹಾಗೆ ಲಿಮಿಟೇಷನ್ಸ್ ಆಫ್ ಪ್ಲಾನಿಂಗ್ ಬರ್ಬೋದು, ದೆನ್ ಪ್ರಕ್ರಿಯೆಗಳು ಅಂತ ಕೊಡ್ಬೋದು. ಹಾಟ್ ಕ್ವಶನ್ ಇದರಲ್ಲೂ ಬರ್ಬೋದು ಒಂದು. ಯಾಕೆಂದ್ರೆ ನಿಮ್ಗೆ 4 ಮಾರ್ಕ್ಸ್ಗೆ ಅಂತ ಹೇಳುವಾಗ ನಾನು ಹೇಳಿ ಆಯ್ತು, ದಟ್ ಈಸ್ ಒಂದು ಫೀಚರ್ಸ್, ಪ್ಲಾನಿಂಗ್ ಫೀಚರ್ಸ್ ಅಂಡ್ ಲಿಮಿಟೇಷನ್ಸ್ ಆಫ್ ಪ್ಲಾನಿಂಗ್. ಸೊ ಲಿಮಿಟೇಷನ್ಸ್ ಆಫ್ ಪ್ಲಾನಿಂಗು ಕೂಡ ಈಸಿ, ಫೀಚರ್ಸ್ ಆಫ್ ಪ್ಲಾನಿಂಗು ಈಸಿ. ಇದನ್ನೆಲ್ಲ ನಾನು ಹೇಳೋದಾದ್ರೆ, ನೀವು ಅಮ್ಮನ್ನ ನೆನ್ಸ್ಕೊಂಡ್ರೆ ಮನೆಯಲ್ಲಿ ನಿಮ್ಗೆ ಈ ಚಾಪ್ಟರ್ಗೆ ಉತ್ತರನೇ ಸಿಗುತ್ತೆ. ಹೌದು, ಯಾಕೆ ಪ್ರತಿ ಅಮ್ಮಂದಿರಿಗೂ ಹಿಂದಿನ ದಿನ ರಾತ್ರಿ ಟೆನ್ಷನ್, ನಾಳೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಏನ್ ಮಾಡೋದು ಅಂತ. ಅಂದ್ರೆ ಪ್ಲಾನಿಂಗ್ ಸ್ಟಾರ್ಟ್ ಆಯ್ತು. ಸೊ ಅಂದ್ರೆ ನಾಳೆ ಬೆಳಗ್ಗೆ ವರೆಗೆ ಅಮ್ಮ ಯೋಚನೆ ಮಾಡ್ತಾ ಇದ್ದಾಳೆ ಅಂದ್ರೆ ಇಟ್ ಇಸ್ ಫೋರ್ಕಾಸ್ಟಿಂಗ್ ದ ಫ್ಯೂಚರ್ ಅಷ್ಟೇ. ನಾಳೆ ಏನ್ ಮಾಡ್ಬೇಕು ಅನ್ನೋದನ್ನ ಇವತ್ತು ಯೋಚನೆ ಮಾಡೋದೇ ಪ್ಲಾನಿಂಗ್. ಉತ್ತರ ಆಯ್ತು. ನಿಮ್ಮ ಅಮ್ಮನ 1 ನಿಮಿಷ ಕಣ್ಣು ಮುಚ್ಕೊಂಡು ರಾತ್ರಿ ಅಮ್ಮ ಟೆನ್ಷನ್ ಅಲ್ಲಿ ಇದ್ದಿದ್ ನೆನ್ಸ್ಕೊಂಡ್ರೆ ಉತ್ತರ ಬಂತು ನಿಮ್ಗೆ 1 ಅಂಕಕ್ಕೆ ಅಂತ. ಹಾಗೆ ಸೊ ಅದ್ರ ಮಿತಿಗಳು ತಗೊಂಡಾಗ, ಹೀಗೆ ಮಾಡ್ಬೇಕು ಅಂತ ನಾವು ರಿಸ್ಟ್ರಿಕ್ಟ್ ಮಾಡಿದಾಗ ಇನೋವೇಷನ್ ಹೊಟ್ಟೋಗುತ್ತೆ. ನಿಮ್ಮ ಒಂದು ಥಿಂಕಿಂಗ್ ಕೇಪಬಿಲಿಟಿಗೆ ನಾನು ಒಂದು ಗೇಟ್ ಹಾಕಿದ್ದೀನಿ, ನಾನು ಐಡಿಯಾ ಮಾಡಿರೋದು ಹಿಂಗೆ, ನೀನ್ ಹಿಂಗೆ ವರ್ಕ್ ಮಾಡಬೇಕು ಅನ್ನೋದು. ಸೊ ಈ ರೀತಿ ಆಯಾಮಗಳನ್ನ ಇಟ್ಕೊಂಡು ಲಿಮಿಟೇಷನ್ಸ್ ಗೆ ಆನ್ಸರ್ ಮಾಡಬಹುದು. ಸೊ ದೇರ್ ಇಸ್ ನೋ ಸ್ಪೇಸ್ ಫಾರ್ ಯುವರ್ ಪರ್ಸನಲ್ ಇನೋವೇಷನ್ಸ್ ಆರ್ ಪರ್ಸನಲ್ ಕ್ರಿಯೇಟಿವಿಟಿಗೆ ಜಾಗನೇ ಇಲ್ಲ. ಬಿಕಾಸ್ ಐ ಸೆಡ್ ದಿಸ್ ಇಸ್ ದ ಬೌಂಡ್ರಿ, ಯು ವರ್ಕ್ ಇಟ್ ಅಂತ. ಆ ರೀತಿ ಆಗುತ್ತೆ. ದೆನ್ ಪ್ರಕ್ರಿಯೆ ಹಂತಗಳು.
ಸೊ ಪ್ಲಾನಿಂಗ್ ಮಾಡುವಾಗ ಏನೇನು ಮಾಡ್ತೀವಿ ಅಂತ ಹೇಳ್ಕೊಂಡು ಒಂದು ಹಂತಗಳಿದಾವೆ, ಆ ಹಂತಗಳನ್ನ ಹೇಳ್ಬೋದು. ಸೊ ಇದರಲ್ಲಿ ಒಂದು ಹಾಟ್ಸ್ ಕೇಳಬಹುದು. ಒಬ್ಬ ಬಿಸ್ನೆಸ್ ಮ್ಯಾನ್ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದಾನೆ, ಅವನು ಯಾವ ರೀತಿ ಪ್ಲಾನಿಂಗ್ ಮಾಡಬೇಕು ಅನ್ನೋದನ್ನ ಹಂತಗಳಲ್ಲಿ ವಿವರಿಸಿ. ಜನರಲ್ ಕ್ವಶನ್ಸ್ ಅಷ್ಟೇ ಅಲ್ವಾ? ಅಷ್ಟೇ. ಇನ್ನೊಂದೇನೋ ಬಿಸ್ನೆಸ್ ಶುರು ಮಾಡಬೇಕು ಅಂತಂದ್ರೆ ಅವ್ನು ಏನ್ ಮಾಡ್ಬೇಕು, ಯಾವ ರೀತಿ ಶುರು ಮಾಡಬೇಕು, ಹೇಗೆ ಏನ್ ಮಾಡಬೇಕು, ಯಾವ ರೀತಿ ಹೈರ್ ಮಾಡಬೇಕು, ಯಾವ ರೀತಿ ಪ್ಲಾನಿಂಗ್ ಶುರು ಮಾಡಬೇಕು, ಆ ಥರದ್ದೆಲ್ಲ ಬರಿಬೇಕು. ನೋಡಿ, ನಿಮ್ಗೆ 4 ಮಾರ್ಕ್ಸ್ ಕೊಟ್ಬಿಡ್ತೀನಿ ನಾನೀಗ. ಸೊ ಹಾಗಿದೆ. ನೆಕ್ಸ್ಟ್ ಆರ್ಗನೈಸಿಂಗ್, ಸಂಘಟಿಸುವಿಕೆ ಅಂತ ಅಧ್ಯಾಯ 5. ಸೊ ಇಲ್ಲಿ ಬಂದು ಸಂಘಟಿಸುವಿಕೆಯ ಅಧ್ಯಾಯದಲ್ಲಿ ಮೇಜರ್ ಆಗಿ ಬರೋದು ವಿಕೇಂದ್ರೀಕರಣ ಅಂತ ಕರಿತೀವಿ, ಡಿಸೆಂಟ್ರಲೈಸೇಷನ್, ಸೆಂಟ್ರಲೈಸೇಷನ್. ಓಕೆ. ಸೊ ಇದಕ್ಕೆ ನಮ್ಮ ಆಕಾಶವಾಣಿನೇ ಉತ್ತಮ ಉದಾಹರಣೆ. ಕೆಲವೊಂದು ಕಾರ್ಯಕ್ರಮ ಡಿಸೆಂಟ್ರಲೈಸ್ಡ್, ಈಗ ನನ್ನನ್ನು ಕರೆದು ಕೂರಿಸ್ಕೊಂಡಿದ್ದೀರಿ, ಡಿಸೆಂಟ್ರಲೈಸ್ಡ್ ಕಾರ್ಯಕ್ರಮ ಇದು. ಯಾವುದೋ ನ್ಯಾಷನಲ್ ಲೆವೆಲ್ದು ಒಂದು ಕಾರ್ಯಕ್ರಮ ಆಗುತ್ತೆ, ಪ್ರಧಾನಮಂತ್ರಿಯವರ ಒಂದು ಸ್ಪೀಚ್, ಮನ್ ಕಿ ಬಾತ್ ಟೆಲಿಕಾಸ್ಟ್ ಮಾಡ್ತೀರಿ, ಅದು ಸೆಂಟ್ರಲೈಸ್ಡ್. ಓಕೆ, ಎಲ್ಲ ಕಡೆಯಿಂದ ಪ್ರಸಾರ ಆಗುತ್ತೆ. ಅಂದ್ರೆ ಅಲ್ಲಿ ಎಲ್ಲ ಡಿಸಿಷನ್ ಕೂಡ ಸೆಂಟ್ರಲ್ ಇಂದಾನೇ ಆಗುತ್ತೆ. ಹೌದು. ಡಿಸೆಂಟ್ರಲೈಸ್ ಅಂದ್ರೆ ನಮ್ಮ ಲೆವೆಲ್ ಅಲ್ಲಿ ನಮ್ಮ ಒಂದು ಲಿಮಿಟೇಷನ್ ಅಲ್ಲಿ ನಾವೇ ಡಿಸಿಷನ್ ತಗೊಳ್ಳೋದನ್ನ ಡಿಸೆಂಟ್ರಲೈಸೇಷನ್ ಅಂತ ಕರಿತೀವಿ. ಇದ್ರ ಮೇಲೆ ಕ್ವೆಶ್ಚನ್ಸ್ ಇರುತ್ತೆ. ಹಾಗೆ ಇಲ್ಲಿ ಇನ್ನೊಂದು ಫಾರ್ಮಲ್ ಆರ್ಗನೈಸೇಷನ್, ಇನ್ಫಾರ್ಮಲ್ ಆರ್ಗನೈಸೇಷನ್ ಅಂತ ಇರುತ್ತೆ. ಸೊ ಅದ್ರ ಮೇಲೂ ಕೂಡ ಪ್ರಶ್ನೆಗಳು ಬರ್ತವೆ. 8 ಅಂಕದ ಪ್ರಶ್ನೆಗಳು ಬರುತ್ತೆ. ತುಂಬಾ ಇಂಪಾರ್ಟೆಂಟ್, ತುಂಬಾ ಈಸಿಯಾಗಿ ಬರೆಯುವಂತ ಒಂದು ಚಾಪ್ಟರ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಬಂದು ಸಿಬ್ಬಂದಿ ನಿರ್ವಹಣೆ, ಸ್ಟಾಫಿಂಗ್ ಅಂತ ಕರಿತೀವಿ. ಸೊ ಸಾಧಾರಣ ಆಗಿ ರಿಕ್ರೂಟ್ಮೆಂಟಿನ ವಿವಿಧ ಹಂತಗಳು ಕೇಳ್ತಾರೆ. ಯಾವ ರೀತಿ ನೀವು ಸ್ಟಾಫಿಂಗ್ ಮಾಡ್ಕೊಂತೀರಿ, ರೈಟ್ ಫ್ರಮ್ ರಿಕ್ರೂಟ್ಮೆಂಟ್ ಟು ಇಂಡಕ್ಷನ್ ವರೆಗೆ ನೀವು ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ಬೇಕಾಗತ್ತೆ. ಸ್ಕ್ರೀನಿಂಗ್ ಹೇಗೆ ಮಾಡ್ತೀವಿ ಅದನ್ನೆಲ್ಲ ಸಾಧಾರಣವಾಗಿ ಎಕ್ಸ್ಪ್ಲೇನ್ ಮಾಡುವಂತ ಉತ್ತರವೇ ಬರೋದು. ಇಲ್ಲಿ ಕೀ ಪಾಯಿಂಟ್ಸ್ ಗಿಂತ ಎಕ್ಸ್ಪ್ಲೇನೇಷನ್. ಆದ್ರೆ ಇಲ್ಲಿ ವಿದ್ಯಾರ್ಥಿಗಳು ಗಮನಿಸಬೇಕಾಗಿರೋ ವಿಚಾರ ಏನಂದ್ರೆ, ಮೊದಲಿಗೆ ಕೀ ಪಾಯಿಂಟ್ ಅನ್ನ ಅಕ್ಯುರೇಟ್ ಆಗಿ ಬರೆಯುವ ಒಂದು ಸ್ಕಿಲ್ಸ್ ನ ಇಟ್ಕೋಬೇಕು. ಯಾರು 80ಕ್ಕೆ 80 ತಗೋಬೇಕು ಅಂತ ಕೇಳ್ತಾ ಇದ್ದೀರಲ್ಲ, ಆ ವಿದ್ಯಾರ್ಥಿಗಳು ಒಂದು ಕೀ ಪಾಯಿಂಟ್ ಮಿಸ್ ಮಾಡದೆ ಆರ್ಡರ್ ಆಗಿ ಬರ್ಕೊಂಡು ಹೋದ್ರೆ ಎಕ್ಸ್ಪ್ಲನೇಷನ್ ಮಾಡ್ಕೊಂಡು ಹೋಗ್ತಾರೆ. ಇನ್ನು ಆವರೇಜ್ ಸ್ಟೂಡೆಂಟ್ ನೀವು ಕೀ ಪಾಯಿಂಟ್ಸ್ ಬರೆದ್ರು ನಿಮ್ಗೆ ಅಂಕ ಸಿಗುತ್ತೆ, ಎಕ್ಸ್ಪ್ಲನೇಷನ್ ಮಾಡಿಲ್ಲ ಅಂದ್ರು. ಆದ್ರೆ ಕೀ ಪಾಯಿಂಟ್ಸ್ ಕಲ್ತ್ಕೊಳ್ಳೋದ್ರಿಂದ ಅಡ್ವಾಂಟೇಜ್ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮ್ ಕೀ ಪಾಯಿಂಟ್ಸ್ ಓದುವಾಗ ಅದ್ರ ಬಗ್ಗೆ ಏನೋ ಒಂದು ಐಡಿಯಾ ಇರುತ್ತೆ, ಅದನ್ನ ಕೂಡ ನೀವು ಬರಿಬಹುದು. ನಾನು ಹೇಳ್ದೆ, ನಿಮ್ಮ ಸ್ವಂತ ಉತ್ತರಗಳನ್ನ ಕೂಡ ನಾವು ಕನ್ಸಿಡರ್ ಮಾಡ್ತೀವಿ, ಇವ್ಯಾಲ್ಯೂಯೇಷನ್ ಮಾಡ್ತೀವಿ. ಎಕ್ಸಾಕ್ಟ್ ಟೆಕ್ಸ್ಟ್ ಬುಕ್ ಲೈನ್ಸ್ ನಾವು ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ನೆಕ್ಸ್ಟ್ 7th ಯೂನಿಟ್ ಬಂದು ನಿರ್ದೇಶಿಸುವಿಕೆ ಅಂತೇವೆ, ಡೈರೆಕ್ಟಿಂಗ್ ಚಾಪ್ಟರ್. ಸೊ ಇಲ್ಲೂ ಕೂಡ ನಿಮ್ಗೆ 8 ಅಂಕದ ಪ್ರಶ್ನೆಯಾಗಿ ಬರುತ್ತೆ. ಸೊ ಅದರಲ್ಲಿ ಸಾಧಾರಣವಾಗಿ ಹಣಕಾಸಿನ ಮತ್ತು ಹಣಕಾಸೇತರ ಉತ್ತೇಜಕಗಳು ಅಂತ. ಸೊ ಉತ್ತೇಜಕಗಳು ಅಂತ ಬಂದಾಗ ಹೌ ವಿ ನಮ್ಮ ಎಂಪ್ಲಾಯೀಸ್ನ ಯಾವ ರೀತಿ ಮೋಟಿವೇಟ್ ಮಾಡ್ತೀವಿ ಅನ್ನೋದು. ಸೊ ಅದರಲ್ಲಿ ಒಂದು ಬಂದು ಮಾನಿಟರಿ ಬೆನಿಫಿಟ್ಸ್ ಕೊಡೋದ್ರ ಮುಖಾಂತರ, ಇನ್ನೊಂದು ನಾನ್ ಮಾನಿಟರಿ ಬೆನಿಫಿಟ್ಸ್. ಸೊ ಇದನ್ನ ತುಂಬಾ ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತಾರೆ. ವೆರಿ ಸಿಂಪಲ್, ಹಣಕಾಸೇತರ ಹಣಕಾಸನ್ನ ಕೊಟ್ಟು ನಿನ್ನ ಮೋಟಿವೇಟ್ ಮಾಡೋದು. ಸೊ ಹಣ ಅಂತ ಬಂದಾಗ ಎಲ್ಲರೂ ಮೋಟಿವೇಟ್ ಆಗೇ ಆಗ್ತಾರೆ. ಹಾಗಿದ್ರೆ ಈ ಹಣಕಾಸೇತರ ಅಂದ್ರೆ ಏನು, ಹಣಕಾಸಿನಲ್ಲಿ ಯಾವ್ಯಾವ ರೀತಿ ಮಾಡಬಹುದು ಅಂತ. ಸೊ ನಂಬರ್ 1 ಕೊಡೋದಾದ್ರೆ ಸ್ಯಾಲರಿ ಇನ್ಕ್ರಿಮೆಂಟ್ ಕೊಡಬಹುದು, ಬೋನಸ್ ಆಫರ್ ಮಾಡಬಹುದು, ಸೇಲ್ಸ್ ಮೇಲೆ ಇನ್ಸೆಂಟಿವ್ ಕೊಡಬಹುದು, ಕಮಿಷನ್ ಕೊಡಬಹುದು, ಈ ರೀತಿಯಾದಂತ ಒಂದು ಪ್ರಾಫಿಟ್ ಶೇರಿಂಗ್ ಕೊಡಬಹುದು. ಬರೋ ಪ್ರಾಫಿಟ್ ಅಲ್ಲಿ ನಿನ್ಗೆ ಇಷ್ಟು ಭಾಗ ಕೊಡ್ತೀನಿ ಅಂತ ಹೇಳ್ಬೋದು. ಇದೆಲ್ಲ ಹಣಕಾಸು ವಿಧಾನವಾಗಿ ನಾವು ಉತ್ತೇಜಕಗಳು. ಸೊ ದಟ್ ಈಸ್ ಮಾನಿಟರಿ ಬೆನಿಫಿಟ್ಸ್ ಕೊಟ್ಟು ಅವ್ರನ್ನ ಮೋಟಿವೇಟ್ ಮಾಡೋದು. ಹಣಕಾಸೇತರ ಅಂದ್ರೆ ಎಲ್ಲರಿಗೂ ಹಣದ ಅವಶ್ಯಕತೆ ಇರಲ್ಲ. ಈಗ ಯಾರಿಗೋ ಒಬ್ರಿಗೂ ಒಂದು ಸ್ಟೇಟಸ್ ಬೇಕು, ನನ್ನ ಡೈರೆಕ್ಟರ್ ಮಾಡಪ್ಪ, ನಾನು ಕೆಲಸ ಮಾಡ್ಕೊಡ್ತೀನಿ, ಸ್ಟೇಟಸ್. ಸೊ ಇಟ್ ಈಸ್ ಅ ಮೋಟಿವೇಶನ್. ನೀನ್ ಚೆನ್ನಾಗಿ ಕೆಲಸ ಮಾಡಿದ್ರೆ ನಿನ್ನ ಒಂದು ನೆಕ್ಸ್ಟ್ ಲೆವೆಲ್ ಆಫ್ ಪ್ರಮೋಷನ್ ಕೊಡ್ತೀನಿ ಅಂತ ಹೇಳ್ಬೋದು. ಅದು ಬಿಟ್ರೆ ನಿಮ್ಗೊಂದು ಟೂರ್ ಕಳಿಸ್ಕೊಡ್ತೀನಿ ಅಂತ ಹೇಳ್ಬೋದು. ಇವತ್ತೀಚಿನ ದಿನಗಳಲ್ಲಿ ಈಗ ಎಲ್ಲ ಕಡೆ ಆಗಿದೆ ಇದು. ಹಾಗೆ ಇಲ್ಲ ಪ್ರೈವೇಟ್ ಅಲ್ಲಿ ಜಾಸ್ತಿ. ಹೌದು. ಸೊ ಹಾಗೆ ಒಂದು ಟೂರಿಗೆ ಕಳ್ಸೋದಿರ್ಬೋದು, ಈ ರೀತಿ ವಿಭಿನ್ನವಾಗಿ ಒಂದಷ್ಟು ಅವರಿಗೆ ಎನ್ಕರೇಜ್ ಮಾಡೋದು. ಸೊ ಇದರಲ್ಲಿ ಬರುತ್ತೆ, ಡೈರೆಕ್ಟಿಂಗ್ ಅಲ್ಲಿ ಬರುತ್ತೆ. ಹಾಗೆ ನೆಕ್ಸ್ಟ್ ಹೋಗೋದಾದ್ರೆ ಹಣಕಾಸಿನ ನಿರ್ವಹಣೆ. ಇದರಲ್ಲಿ ಸಾಧಾರಣವಾಗಿ ನೀವು ಹಣಕಾಸಿನ ನಿರ್ವಹಣೆ ಅಂದ್ರೆ ಏನು ಅಂತ ಅನ್ಕೊಂಡಿದ್ದೀರಿ ಅನ್ನೋ ಪ್ರಶ್ನೆ. ಹೇಗೆ ಖರ್ಚು ಮಾಡ್ತೀರಿ, ಎಷ್ಟು ಖರ್ಚು ಮಾಡ್ತೀರಿ, ಎಲ್ಲಿ ಖರ್ಚು ಮಾಡ್ತೀರಿ, ಯಾಕೆ ಖರ್ಚು ಮಾಡ್ತೀರಿ, ಇದೆಲ್ಲದಕ್ಕಿಂತ ಮೂಲ ಎಲ್ಲಿಂದ ಬರುತ್ತೆ ಅನ್ನೋದು ತಿಳ್ಕೊಂಡಿರ್ಬೇಕು. ಹಣ ಎಲ್ಲಿಂದ ಅಪ್ಲಿಕೇಶನ್ ಆಫ್ ಫಂಡ್, ಸೋರ್ಸಸ್ ಆಫ್ ಫಂಡ್ ನಮಗೆ ಗೊತ್ತಿದ್ರೆ ಅದನ್ನ ನಾವು ಈಸಿಯಾಗಿ ವಿವರಿಸಬಹುದು. ಸೊ ದಟ್ ಈಸ್ ವಾಟ್ ಹಣಕಾಸಿನ ನಿರ್ವಹಣೆ ಅಂತ ಹೇಳ್ಬೋದು. ಅಂಡ್ ದ ಲಾಸ್ಟ್ ಒನ್ ನಾನು ಹೇಳಿದೆ 21 ಅಂಕದ ಒಂದು ಯೂನಿಟ್, 10ನೇ ಯೂನಿಟ್ ಮಾರಾಟ ಪ್ರಕ್ರಿಯೆ. ಸೊ ದಟ್ ಈಸ್ ಮಾರ್ಕೆಟಿಂಗ್. ಸೊ ಇಲ್ಲೂ ಕೂಡ 8 ಅಂಕದ ಪ್ರಶ್ನೆ ಬಂದೇ ಬರುತ್ತೆ. ಸೊ ಇಲ್ಲಿ ಮೇಜರ್ ಆಗಿ ಬರೋದು ರೈಟ್ ಎನಿ 8 ways ಆಫ್ ಮಾರ್ಕೆಟಿಂಗ್
ಮಾರ್ಕೆಟಿಂಗ್ ಬಗ್ಗೆ ಬರೀರಿ ಅಂತ ಬರುತ್ತೆ. ಸೊ ಮಾರಾಟ ಪ್ರಕ್ರಿಯೆ 8 ಕಾರ್ಯಗಳು, ಹಾಗೆ ಬೆಲೆಯ ಅರ್ಥದೊಂದಿಗೆ ಅದನ್ನ ನಿರ್ಧರಣೆ ಮೇಲೆ ಪ್ರಭಾವ ಬೀರುವ ಅಂಶಗಳು. ನಾವೊಂದು ಪ್ರೈಸ್ ಅಂತ ಫಿಕ್ಸ್ ಮಾಡುವಾಗ ಸುಮ್ಮನೆ ಹೆಂಗಂದ್ರಂಗೆ ಮಾಡಕ್ಕಾಗಲ್ಲ. ಹೌದು. ಸೊ ಅದ್ರ ಮೇಲೆ ಏನೇನೆಲ್ಲ ಅಂಶಗಳು ಪ್ರಭಾವ ಬೀರಿರುತ್ತೆ ಅನ್ನೋದು ಕೂಡ ಮ್ಯಾಟರ್ ಆಗುತ್ತೆ. ಸೊ ಅದ್ರ ಬ್ರ್ಯಾಂಡ್ ಇಮೇಜ್ ಆಗಿರ್ಬೋದು, ಅಥವಾ ಅದರಲ್ಲಿ ಯೂಸ್ ಮಾಡುವಂತ ಇಂಗ್ರೀಡಿಯೆಂಟ್ಸ್ ಆಗಿರ್ಬೋದು, ಸೊ ಅದಕ್ಕೆ ತಗುತ್ತಾ ಇರುವಂತ ವೆಚ್ಚ ಆಗಿರ್ಬೋದು, ಪ್ರಾಫಿಟ್ ಶೇರಿಂಗ್ ಇರ್ಬೋದು, ಎಲ್ಲವನ್ನ ಕನ್ಸಿಡರ್ ಮಾಡಿ ನಾವು ಬೆಲೆಯನ್ನ ನಿಗದಿಪಡಿಸ್ತೇವೆ. ಸೊ ಅದಕ್ಕೆ ಬೆಲೆಯ ಮೇಲೆ ಬೀರುವ ಅಂಶಗಳಿರ್ಬೋದು. ಹಾಗೆ ಜಾಹೀರಾತು ಮತ್ತು ವೈಯಕ್ತಿಕ ಮಾರಾಟಗಳ ನಡುವಿನ ವ್ಯತ್ಯಾಸ. ನಾನು ಹೇಳಿದೆ, ಟೇಬಲ್ ಹಾಕೊಳ್ಳಿ, ಒಂದ್ ಕಡೆ ಜಾಹೀರಾತು ಹಾಕಿ, ಇನ್ನೊಂದ್ ಕಡೆ ವೈಯಕ್ತಿಕ ಮಾರಾಟ ಹಾಕೊಳ್ಳಿ. ಆ ಟೇಬಲ್ ಅಲ್ಲೇ ಉತ್ತರ ಬರಬೇಕು. ಪಾಯಿಂಟ್ ನಂಬರ್ 1, ಜಾಹೀರಾತು ಅಂದ್ರೆ ಏನು? 1 to many. ಒಬ್ಬ ಅಡ್ವರ್ಟೈಸ್ ಮಾಡ್ತಾನೆ, ತುಂಬಾ ಜನ ಅಡ್ವರ್ಟೈಸ್ ನೋಡ್ತಾರೆ. ಟಿವಿ ಮಾಧ್ಯಮದ ಮೂಲಕ ಕೊಡುವ ಅಡ್ವರ್ಟೈಸ್ಮೆಂಟ್ ಇರ್ಬೋದು, ನಮ್ಮದೇ ಆಕಾಶವಾಣಿ ಮೂಲಕ ಕೊಡುವ ಒಂದು ಅಡ್ವರ್ಟೈಸ್ಮೆಂಟ್ ನ ಎಕ್ಸಾಂಪಲ್ ಆಗಿ ನೀವು ಕೊಟ್ಕೋಬಹುದು. ವೈಯಕ್ತಿಕ ಮಾರಾಟ ಬಂದು ನೀವು 1 to many ಮಾಡಕ್ಕಾಗಲ್ಲ, ಒಬ್ಬ ವ್ಯಕ್ತಿ ಅಥವಾ ಕೆಲವು ವ್ಯಕ್ತಿಗಳಿಗೆ. ಸೊ ನೀವೊಂದು ಚಿನ್ನಾಭರಣದ ಅಂಗಡಿನೇ ಎಕ್ಸಾಂಪಲ್ ಆಗಿ ತಗೋಬಹುದು. ಅವ್ರ ಕುಟುಂಬ ಅಥವಾ ಆ ಕಸ್ಟಮರ್ಗೆ ನಾವು ಸೇಲ್ ಮಾಡಕ್ಕಾಗತ್ತೆ. ಸೊ ಆ ರೀತಿಯಾದಂತ ಒಂದು ಪ್ರಶ್ನೆಗಳು, ಉತ್ತರವನ್ನ ಬರೀಬೇಕು. ಇದರಲ್ಲಿ ಕೂಡ ಒಂದು ಹಾಟ್ಸ್, ನಾನೆಲ್ಲ ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್, ಇದು ಒಂದು ಪ್ರಶ್ನೆ ಬರುತ್ತೆ. ಅಗೇನ್ ಸೇಮ್, ನೀವೊಬ್ಬ ಒಂದು ಸರಕನ್ನ ನೀವು ಪ್ರೊಡ್ಯೂಸ್ ಮಾಡ್ತೀರಿ, ಅದರ ಪ್ರೈಸ್ ನ ಯಾವ ರೀತಿ ಫಿಕ್ಸ್ ಮಾಡ್ತೀರಿ ಅನ್ನೋದಿರ್ಬೋದು, ಅಥವಾ ಯಾವ ರೀತಿ ಪ್ರಮೋಟ್ ಮಾಡ್ತೀರಿ ಅನ್ನೋದಿರ್ಬೋದು. ಹಾಗೆ ವಿವಿಧ ರೀತಿಯ ಪ್ರಮೋಷನಲ್ ಆಕ್ಟಿವಿಟೀಸ್ ಏನೇನ್ ಬರುತ್ತೆ ಅದ್ರ ಬಗ್ಗೆ ಕೇಳ್ಬೋದು. ಇನ್ನು ಲಾಸ್ಟ್ ಬಳಕೆದಾರ ರಕ್ಷಣೆ, ನಾನು ಹೇಳಿದ್ದೇನೆ 4 ಅಂಕದ ಪ್ರಶ್ನೆ, ಒಂದು 3 ಪ್ರಶ್ನೆಯಲ್ಲಿ ಬರ್ತದೆ ಅಂತ. ಒಂದು ಗ್ರಾಹಕರ ಹಕ್ಕುಗಳು, ದಟ್ ಇಸ್ ರೈಟ್ಸ್ ಆಫ್ ಕನ್ಸ್ಯೂಮರ್, ಹೊಣೆಗಾರಿಕೆ ಅಥವಾ ಜವಾಬ್ದಾರಿಗಳು, ಸೊ ಅದರಿಂದ ಒಂದು ಬರ್ಬೋದು. ಅಂಡ್ ದ ಲಾಸ್ಟ್ ಒನ್ ಪರಿಹಾರಗಳು, ಅವರಿಗೆ ಯಾವ್ಯಾವ ರೀತಿ ನಾವು ರಿಡ್ರೆಸಲ್, ಗ್ರೀವಿಯನ್ಸ್ ರಿಡ್ರೆಸಲ್ ನ ನಾವು ಕೊಡ್ತೀವಿ ಅನ್ನೋದು. ಸೊ ಇಷ್ಟನ್ನ ಓದ್ಕೊಂಡ್ರೆ ಖಂಡಿತವಾಗಿ 80ಕ್ಕೆ 80 ಅಂಕ ಆರಾಮವಾಗಿ ಯಾರಿಗೆ ಕೇಪಬಿಲಿಟಿ ಇದೆ, ಎಬಿಲಿಟಿ ಇದೆ ಅವರಿಗೆ. ನಾನು ಯಾಕೆ ಸ್ಟಾರ್ಟಿಂಗ್ ಹೇಳಿದೆ, ಈಗ 3 ಮಾಡೆಲ್ ಪೇಪರ್ ಇದೆ, ಕಳೆದ ವರ್ಷದ 3 ಮಾಡೆಲ್ ಪೇಪರ್ ಮತ್ತೆ ಕಳೆದ ವರ್ಷದ ಏನು ಆನ್ಯುವಲ್ ಎಕ್ಸಾಮಿನೇಷನ್ ಪೇಪರ್ಸ್ ಇದೆ 3 ಇದೆ. ಒಟ್ಟು ಒಬ್ಬ ವಿದ್ಯಾರ್ಥಿ 9 ಪ್ರಶ್ನೆ ಪತ್ರಿಕೆಯನ್ನ ಸಾಲ್ವ್ ಮಾಡ್ಬೋದು. ಆ 9 ಪತ್ರಿಕೆಯನ್ನ ಸಾಲ್ವ್ ಮಾಡಿದ್ರೆ ಸರ್ 95% ಅನ್ಕೊಳ್ಳಿ, ಅಷ್ಟು ಪ್ರಶ್ನೆಗಳು ರಿಪೀಟ್ ಆಗ್ತವೆ. ನೀವು ಯೋಚನೆ ಮಾಡ್ಬೇಕು, ಒಂದ್ ಪ್ರಶ್ನೆ ಪತ್ರಿಕೆಗೆ ಎಷ್ಟು ಅಂಕ ಸರ್? 120. ಈಗ ಅವ್ರಿಗೆ ಸಿಕ್ಕಿರೋದು 9 ಪೇಪರ್, 120 × 9 ಮಾಡ್ಕೊಂಡ್ರೆ 1000 ಚಿಲ್ಲರೆ ಮಾರ್ಕ್ಸಿಗೆ ಅವನು ಪ್ರಿಪೇರ್ ಆದಂಗ ಆಯ್ತು. ಮತ್ತೇನು ಹೊಸದ್ ಕ್ವೆಶ್ಚನ್ ಹುಟ್ಟಾಕಕ್ ಆಗೋದಿಲ್ಲ ಅಲ್ಲ. ಸೊ ಅದರಿಂದ ಅದ್ರ ಕಡೆ ಗಮನ ಕೊಡ್ಲಿ, ಮತ್ತೆ ಬರುದು ಪ್ರಾಕ್ಟೀಸ್ ಮಾಡೋದು ಸ್ವಲ್ಪ ನನ್ನ ಪ್ರಕಾರ ನಾನು ಪರ್ಸನಲ್ ಆಗಿ ಸಜೆಸ್ಟ್ ಮಾಡ್ತೀನಿ. ಯಾಕೆಂದ್ರೆ ತುಂಬಾ ಜನ ಓದ್ತೀರಿ, ಬರೆಯಲ್ಲ. ನಿಮ್ಗೆ ಪರೀಕ್ಷೆ ದಿನ ಬರೆದ್ರೆ ಕೈಗೆ ಮನೆಗೆ ಬಂದು ಐಸ್ ಪ್ಯಾಕ್ ಹಾಕೊಂತೀರಿ ಬೆರಳಿಗೆ. 6 ಪರಿಸ್ಥಿತಿಗಳು ಮಾಡ್ಕೊಂಬೇಡಿ. ಸೊ ಹಾಗೆ ಯಾರು 80ಕ್ಕೆ 80 ಅಂಕ ತೆಗಿಬೇಕಂತ ಇದ್ದೀರಿ, ನಿಮಗೆ ನನ್ನ ಕಿವಿ ಮಾತು, ಪರ್ಸನಲ್ ಟೇಕ್ ಅವೇ ಅಂತ ಅನ್ಕೊಳ್ಳಿ. ನೀವು ಮನೆಯಲ್ಲಿ ಒಂದು ಪ್ರಶ್ನೆ ಪತ್ರಿಕೆ ತಗೊಂಡು 2 ಗಂಟೆ 30 ನಿಮಿಷದಲ್ಲಿ ಒಂದು ಪ್ರಶ್ನೆ ಪತ್ರಿಕೆಯನ್ನ ಸಾಲ್ವ್ ಮಾಡಲೇಬೇಕು. ಇದರಿಂದ ನಿಮಗೆ ಟೈಮ್ ಮ್ಯಾನೇಜ್ಮೆಂಟ್ ಇಂಪ್ರೂವ್ ಆಗುತ್ತೆ. ಸೊ ಹಾಗೆ ಅದನ್ನ ಸೆಲ್ಫ್ ಇವ್ಯಾಲ್ಯೂಯೇಷನ್ ಮಾಡ್ಕೋಬೇಕು, ನಾನು ಎಲ್ಲೆಲ್ಲಿ ತಪ್ಪು ಮಾಡಿದ್ದೀನಿ ಅಂತ ಅದನ್ನ ತಿದ್ಕೋಬೇಕು. ಈ ರೀತಿ ನೀವು ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮಗೆ ಟೈಮ್ ಮ್ಯಾನೇಜ್ಮೆಂಟ್ ಆಗುತ್ತೆ, ರೈಟಿಂಗ್ ಸ್ಪೀಡ್ ಇನ್ಕ್ರೀಸ್ ಆಗುತ್ತೆ, ಹಾಗೆ ನಿಮಗೆ ಗೊತ್ತಿಲ್ಲದೆ ನಿಮ್ಮ ಉತ್ತರ ಕ್ವಾಲಿಟಿ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಹಾಗೆ ಔಟ್ ಆಫ್ ಮಾರ್ಕ್ಸ್ ತೆಗೆಯುವ ವಿದ್ಯಾರ್ಥಿಗಳಿಗೆ ಎಲ್ಲೆಲ್ಲಿ ಹೈಲೈಟ್ ಮಾಡಬೇಕು, ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನ ದಯವಿಟ್ಟು ಹೈಲೈಟ್ ಮಾಡಿ. ಹಾಗೆ ಇಬ್ಬರಿಗೂ, ಪಾಸ್ ಆಗುವಂತಹ ವಿದ್ಯಾರ್ಥಿಗಳಿಗೂ, ಆವ್ರೇಜ್ ಸ್ಟೂಡೆಂಟ್ಸ್ಗಳಿಗೂ, ಹಾಗೂ ಔಟ್ ಆಫ್ ತಗೊಳ್ಳೋಂಥ ವಿದ್ಯಾರ್ಥಿಗಳಿಗೆ ಏನು ಹೇಳ್ತೀನಿ ಅಂದರೆ, ಮೇಕ್ ಶೋರ್ ಕೀ ಪಾಯಿಂಟ್ಸ್ ಪಕ್ಕವಾಗಿ ಬರೀರಿ. ಸೊ ಮಿಸ್ ಮಾಡಬೇಡಿ. ಕೀ ಪಾಯಿಂಟ್ಸ್ ಪರ್ಫೆಕ್ಟ್ ಆಗಿ ಬರೆದ್ರೆ ನಮಗೆ ಒಂದು ಇಂಪ್ರೆಷನ್ ಕ್ರಿಯೇಟ್ ಆಗುತ್ತೆ, ಸ್ಟಫ್ ಇದೆ ಈ ಹುಡುಗನ್ಗೆ, ಓದ್ಕೊಂಡು ಬಂದಿದ್ದಾನೆ, ಪರ್ಫೆಕ್ಟ್ ಆಗಿ ಕೀ ಪಾಯಿಂಟ್ಸ್ ಬಂದಿದ್ದಾನೆ, ನಮ್ಮ ಹೃದಯ ಗೆದ್ದಾಯ್ತು ನೀವು ಅರ್ಧ ಅಲ್ಲಿಗೆ ಅಂತ. ಇನ್ನು ಅರ್ಧ ವಿವರಣೆಯಲ್ಲಿ ನೋಡಿ ನಾವು ಖಂಡಿತವಾಗಿ ಒಳ್ಳೆ ಅಂಕ. ಮಾರ್ಕ್ಸ್ ಕೊಡೋದು ಒಂದೇ ಬಾಕಿ. ಹೌದು. ಓಕೆ ಸರ್, ಬಹಳ ಸಂತೋಷ. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಬಂದು ವ್ಯವಹಾರ ಅಧ್ಯಯನ, ಏನು ಬಿಸ್ನೆಸ್ ಸ್ಟಡೀಸ್ ಸಂಬಂಧಪಟ್ಟಂಗೆ ನಮ್ಮ ಮಕ್ಕಳಿಗೆ ಬಹಳಷ್ಟು ಮಾಹಿತಿ ಮಾಡಿಕೊಟ್ರಿ. ಈ ಕೆಲವೊಂದು ಮಾಹಿತಿಗಳನ್ನಾದರೂ ಕೂಡ ಅವರು ಫಾಲೋ ಮಾಡಿದ್ರೆ ಪಾಸ್ ಆಗದಿರೋರು ಪಾಸ್ ಆಗ್ಬೋದು, ಇನ್ನು ಹೆಚ್ಚು ಅಂಕ ತಗೊಳ್ಳೋರು ಖಂಡಿತ ತಗೋಬೋದು. 80ಕ್ಕೆ 80 ಅಂಕ ತಗೊಳ್ಳೋರು ಒಂದು ಸ್ವಲ್ಪ ಕೆಲವೊಂದು ಪಾಯಿಂಟ್ಸ್ಗಳನ್ನು ಗಮನಿಸಿದ್ರು ಕೂಡ ಅವರು 80ಕ್ಕೆ 80 ಅಂಕ ತಗೋಬೋದು ಅಂತ ಹೇಳ್ತಾ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಬಂದು ಮಾಹಿತಿ ಮಾಡಿಕೊಟ್ಟಿದ್ದೀವಿ. ಧನ್ಯವಾದ. ನಮಸ್ಕಾರ. ನಮಸ್ಕಾರ ಸರ್. ಎಲ್ಲ ವಿದ್ಯಾರ್ಥಿಗಳಿಗೂ ನನ್ನ ಕಡೆಯಿಂದ
ಶುಭಾಶಯಗಳನ್ನ ಹೇಳ್ತಾ ವಿಜಯೀ ಭವ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಹಾಗೆ ಆಕಾಶವಾಣಿ ಈ ಒಂದು ನಿಟ್ಟಿನಲ್ಲಿ ಯೋಚನೆ ಮಾಡಿರೋದು ಬಹಳ ಸಂತೋಷದಾಯಕ, ಶ್ಲಾಘನೀಯ ವಿಷಯವಾಗಿದೆ. ಇದೇ ರೀತಿ ಇನ್ನಷ್ಟು ಕಾರ್ಯಕ್ರಮಗಳು ಮೂಡಿ ಬರಲಿ ಅಂತ ಹೇಳ್ತಾ ಯುವ ಜನತೆಯ ಮನಸ್ಸನ್ನ ಗೆಲ್ಲುವಲ್ಲಿ ನೀವು ಕೂಡ ಸಫಲರಾಗಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದಗಳು. ನಮಸ್ಕಾರ. ಇದುವರೆಗೆ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗಾಗಿ ಪರೀಕ್ಷೆಗೆ ಸಿದ್ಧರಾಗೋಣ ಬನ್ನಿ ಸರಣಿ ಕಾರ್ಯಕ್ರಮ ಕೇಳಿದಿರಿ. ವ್ಯವಹಾರ ಅಧ್ಯಯನ ಈ ವಿಷಯದ ಪುನರಾವರ್ತನೆ ಮಾಡಿದವರು ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು ಚಿನಕುರುಳಿಯ ಎಸ್ಟಿಜಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ನಿಶಾಂತ್ ಎ ನಾಯ್ಡು. ಇವರೊಂದಿಗೆ ಭಾಗವಹಿಸಿದ್ದವರು ದಿಗ್ವಿಜಯ್ ಬಿ. ಸಂಕಲನ ತೇಜಸ್ವಿನಿ ಗಿರೀಶ್. ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಮೈಸೂರು ಕೇಂದ್ರದ ಯೂಟ್ಯೂಬ್ ಚಾನೆಲ್ನಲ್ಲೂ ಕೇಳಬಹುದು. ಇದು ಇಂದಿನ ಯುವವಾಣಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಪ್ರಸಾರವಾಯಿತು.